ಆತ್ಮೀಯ ಸ್ನೇಹಿತರೆ, ಶ್ರೀಮದ್ ಭಾಗವತ ಪ್ರಿಯರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು ಭಾಗವತದ ಪ್ರವಚನವನ್ನು ಭಾಗವತ ಸಪ್ತಾಹದಲ್ಲಿ ಭಾಗವತದ ಪ್ರವಚನವನ್ನು 5ನೇ ದಿನ ಮಾಡ್ತಾ ಇದ್ದೇವೆ. 5ನೇ ದಿನದ ಪ್ರವಚನವನ್ನು ನಾವು ಇವಾಗ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಹರಿ ಓಂ. ಆತ್ಮೀಯ ಸ್ನೇಹಿತರೆ, ಈವರೆಗೆ ನಾವು ಭಾಗವತದ ಕಥೆಯಲ್ಲಿ ಎಲ್ಲಿ ತನಕ ಬಂದೆವು ಅಂದರೆ, ಶ್ರೀಕೃಷ್ಣ ತನ್ನ ಅವತಾರವನ್ನು ಸಮಾಪ್ತಿ ಮಾಡೋಣ ಅಂತ ಈಗ ಅಂದ್ಕೊಳ್ತಾ ಇದ್ದಾನೆ ಅನ್ನೋಲ್ಲಿ ತನಕ ಬಂದೆವು. ಎಲ್ಲ ದೇವತೆಗಳು ಬಂದು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ, ಭಗವಂತ ನೀನು ಭೂಲೋಕಕ್ಕೆ ಬಂದು 100 ವರ್ಷಕ್ಕಿಂತ ಹೆಚ್ಚಾಯಿತು, ನಿನ್ನ ಲೀಲೆಗಳನ್ನು ಎಲ್ಲ ತೋರಿಸಿ ಆಯಿತು, ಜಗತ್ತಿನ ಉದ್ಧಾರವನ್ನು ಮಾಡಿ ಆಯಿತು, ಧರ್ಮ ಸಂಸ್ಥಾಪನೆ ಮಾಡಿ ಆಯಿತು. ನೀನು ಬರೀ ಭೂಲೋಕದಲ್ಲಿದ್ದರೆ ದೇವಲೋಕದಂತೆ ಇರುವುದಿಲ್ಲ. ಬೇರೆ ಉಳಿದ 14 ಲೋಕಗಳಲ್ಲಿ ನೀನು ಬರೀ ಭೂಲೋಕದಲ್ಲೇ ಇದ್ದರೆ ನಮಗೆ ಅದು ಸ್ವರ್ಗಲೋಕ ಅನಿಸೋದೇ ಇಲ್ಲ. ಯಾಕಂದರೆ ನೀನು ಎಲ್ಲಿರ್ತೀಯೋ ಅದೇ ಸ್ವರ್ಗಲೋಕ ವಿನಃ ಯಾವುದೋ ಒಂದು ಸ್ವರ್ಗಲೋಕ ಅಂತ ಇಲ್ಲ. ಹಾಗಾಗಿ ನಿನ್ನ ಅವತಾರವನ್ನು ಈ ಭೂಲೋಕದಲ್ಲಿ ಸಮಾಪ್ತಿ ಮಾಡಿ ನಮ್ಮ ಉದ್ಧಾರಕ್ಕಾಗಿ ನೀನು ಸ್ವರ್ಗಲೋಕಕ್ಕೆ ಬರಬೇಕು, ವೈಕುಂಠಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಆಯಿತು, ನಾನು ಬರ್ತೇನೆ, ನೀವು ಹೇಳಿದ್ದು ಸರಿ, ಯಾಕಂದರೆ ನನ್ನ ಅವತಾರದ ಉದ್ದೇಶ ಮುಗಿದು ಹೋಗಿದೆ. ಹಾಗಾಗಿ ಇನ್ನು ಕೆಲವೇ ಸಮಯದಲ್ಲಿ ನಾನು ವೈಕುಂಠಕ್ಕೆ ಬರ್ತೇನೆ ಅಂತ ಭಗವಂತನು ದೇವತೆಗಳಿಗೆ ಹೇಳ್ತಾನೆ. ಅಂದರೆ ಭಾಗವತ ಶಾಸ್ತ್ರದ ಪ್ರಕಾರ ನೋಡಿದಾಗ ಭಗವಂತನು ಈ ಭೂಮಿಯಲ್ಲಿ 106 ವರ್ಷ 6 ತಿಂಗಳು ತನ್ನ ಅವತಾರವನ್ನು ತೋರಿಸ್ತಾನೆ ಅಂತ. ಭಾಗವತ ಶಾಸ್ತ್ರದ ಪ್ರಕಾರ ಹೇಳಿದ್ದು 106 ವರ್ಷ 6 ತಿಂಗಳು ಭಗವಂತನು ಈ ಭೂಮಿಯಲ್ಲಿ ಭೂಮಿಯ ಭಾರವನ್ನು ಇಳಿಸಲಿಕ್ಕೆ, ಸಜ್ಜನರನ್ನು ಕಾಪಾಡಲಿಕ್ಕೆ, ದುರ್ಜನರನ್ನು ನಾಶ ಮಾಡಲಿಕ್ಕಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರದಿಂದ ಇಲ್ಲಿ ಇರ್ತಾನೆ ಅಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಸೊ ಎಲ್ಲ ಅಸುರರ ವಧೆಯಾದ ನಂತರ, ಎಲ್ಲ ತನ್ನ ಭಗವದ್ಭಕ್ತರನ್ನು ಪಾಲಿಸಿದ ನಂತರ, ಧರ್ಮವನ್ನು ಮರುಸ್ಥಾಪನೆ ಮಾಡಿದ ನಂತರ ದ್ವಾಪರ ಯುಗ ಮುಗಿದು ಹೋಗುವ ಸಮಯ ಬಂತು. ಈಗ ಇಲ್ಲಿ ಸಮಸ್ಯೆ ಏನಾಯಿತು ಅಂದರೆ, ಕಲಿ ಕಾಯ್ತಾ ಇದ್ದ, ನನ್ನ ಯುಗ ಪ್ರಾರಂಭ ಮಾಡಬೇಕು, ಕಲಿಯುಗ ಪ್ರಾರಂಭ ಆಗಬೇಕು, ಕಲಿ ಕಾಯ್ತಾ ಇದ್ದ. ಆದರೆ ಎಲ್ಲಿ ತನಕ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೋ ಕಲಿ ಪ್ರವೇಶ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಇರುವಲ್ಲಿ ತನಕ ಕಲಿ ಪ್ರವೇಶ ಸಾಧ್ಯ ಇಲ್ಲ. ಹಾಗಾಗಿ ದೇವತೆಗಳು ಹೇಳ್ತಾರೆ, ಭಗವಂತ ಯುಗದ ಬದಲಾವಣೆ ಆಗ್ತಾ ಇದೆ, ಸತ್ಯಯುಗ ಆಯಿತು, ತ್ರೇತಾಯುಗ ಆಯಿತು, ದ್ವಾಪರ ಯುಗ ಆಯಿತು, ನಿನ್ನ ಲೀಲೆಗಳು ಎಲ್ಲ ಮುಗೀತು, ಈಗ ಕಲಿ ಪ್ರವೇಶದ ಸಮಯ. ಹಾಗಾಗಿ ಅವನಿಗೆ ಅವಕಾಶ ಕೊಡಬೇಕು ಅಂದರೆ ನೀನು ಇದ್ದಾಗ ಯಾವ ಕೆಟ್ಟ ವಿಚಾರವೂ ಯಾವ ಕಲಿ ಪ್ರವೇಶವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಕಾಯ್ತಾ ಇದ್ದಾನೆ, ನೀನು ನಿನ್ನ
ನೀನು ಯಾವಾಗ ಈ ಜಗತ್ತನ್ನು, ಈ ಭೂಲೋಕವನ್ನು ಬಿಟ್ಟು ಪರಧಾಮವನ್ನು, ವೈಕುಂಠವನ್ನು ಸೇರ್ತೀಯೋ ಆವಾಗ ಕಲಿ ಪ್ರವೇಶ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ. ನೋಡಿ, ಇಲ್ಲಿ ಒಂದು ಅರ್ಥ ಮಾಡಬೇಕು. ಎಲ್ಲಿ ಭಗವಂತ ಇದ್ದಾನೋ ಅಲ್ಲಿ ಕಲಿ ಇಲ್ಲ. ಕಲಿ ಅಂದರೆ ಏನು ಅಂದರೆ ಕೆಟ್ಟ ವಿಚಾರಗಳು ಅಂತ. ಕಲಿ ಅನ್ನೋ ಅರ್ಥವೇ ಕೆಟ್ಟ ವಿಚಾರಗಳು. ಹಾಗಾಗಿ ನೋಡಿ, ಎಲ್ಲಿ ಜೂಜಾಟ ಇರುತ್ತೋ, ಎಲ್ಲಿ ಮದ್ಯಪಾನ ಇರುತ್ತೋ, ಎಲ್ಲಿ ಈ ಸ್ತ್ರೀ ಸಂಘ ಜಾಸ್ತಿ ಇರುತ್ತೋ, ಎಲ್ಲಿ ಬಂಗಾರದ ಬಗ್ಗೆ ಜಾಸ್ತಿ ಮೋಹ ಇರುತ್ತೋ, ಎಲ್ಲಿ ಜೂಜು ಇರುತ್ತೋ ಇಲ್ಲಿ ಕಲಿ ಪ್ರವೇಶ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ 5 ಜಾಗದಲ್ಲಿ ಕಲಿ ಪ್ರವೇಶ ಆಗತ್ತೆ ಅಂತ. ಭಗವಂತನಾದ ಶ್ರೀಕೃಷ್ಣ ಇದ್ದಾಗ ಇದು 5ಕ್ಕೂ ಸ್ಥಾನ ಇರೋದಿಲ್ಲ. ಅವನು ಯಾವಾಗ ಅವನು ಪೃಥ್ವಿಯಲ್ಲಿರ್ತಾನೆ. ಹಾಗಾಗಿ ಹಾಗಾದರೂ ನೀನು 2 ವಿಚಾರದಿಂದ ನೀನು ವೈಕುಂಠಕ್ಕೆ ಬರಬೇಕು ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಇದು ಯಾಕಂದರೆ ಯುಗ ಯುಗಗಳು ಬರ್ತಾ ಇರ್ತವೆ. ಇದೊಂದು ನಮಗೊಂದು ಅರ್ಥ ಆಗಬೇಕು. ನೋಡಿ, ದಿನ ರಾತ್ರಿ ಹೇಗೆ ಒಂದು ದಿನ ಆಗತ್ತೆ, ಮತ್ತು ಅದು ರಾತ್ರಿ ಆಗತ್ತೆ, ಮತ್ತು ಬೆಳಗ್ಗಾಗತ್ತೆ, ಮತ್ತು ರಾತ್ರಿ ಆಗತ್ತೆ, ಹೀಗೆ ಸುತ್ತತ್ತೆ. ಕಾಲ ಸುತ್ತುತ್ತಾ ಇರುತ್ತೆ. ಒಂದು ತಿಂಗಳು, ಒಂದು ವರ್ಷ, ಒಂದು ಯುಗ. ಹಾಗಾಗಿ ಒಂದು ಯುಗ ಮುಗೀತು, ಮತ್ತೆ ಇನ್ನೊಂದು ಯುಗ, ಮತ್ತೆ ಒಂದು ಇದು ಚಕ್ರದ ಥರ ಇದೆ. ಇದು ಚಕ್ರ ಕಾಲಚಕ್ರ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಇದು ಮುಗಿಯದ ವಿಚಾರ ಅಂತ. ಕಾಲಚಕ್ರ ಅಂದರೆ ಮುಗಿಯದ ವಿಷಯ. ಭಗವಂತ ಏನು ಕಾಲಾತೀತ. ಅವನಿಗೆ ಕಾಲ ಚಕ್ರಕ್ಕೆ ಅವನು ಸಿಕ್ಕಾಕ್ಕೊಂಡಿಲ್ಲದಿದ್ದವನನ್ನೇ ನಾವು ಭಗವಂತ ಹೇಳೋದು. ನಾವು ಕಾಲಚಕ್ರಕ್ಕೆ ಸಿಕ್ಕಾಕ್ಕೊಂಡಿರೋದ್ರಿಂದ ನಾವು ಈ ಚಕ್ರದಂತೆ ಬರೋದು ಹೋಗೋದು ನಮ್ಮ ಇಡೀ ಜೀವನ ಚಕ್ರದ ಹಾಗೆ ಇದೆ. ನಮ್ಮ ಹುಟ್ಟು ಸಾವು ಸಹ ಚಕ್ರದ ಹಾಗೆ ಇದೆ. ಹುಟ್ಟುತ್ತೇವೆ, ಮತ್ತೆ ಸಾಯ್ತೇವೆ, ಮತ್ತೆ ಹುಡ್ತೇವೆ, ಮತ್ತೆ ಸಾಯ್ತೇವೆ. ಹಾಗೆ ನೋಡಿ, ದಿನ ಬೆಳಗ್ಗಾಗತ್ತೆ, ಮತ್ತೆ ಮುಗಿಯುತ್ತೆ, ರಾತ್ರಿ ಆಗುತ್ತೆ, ಮತ್ತೆ ಬೆಳಗಾಗತ್ತೆ. ಮಾಸಗಳು ಬದಲಾವಣೆ ಆಗುತ್ತೆ. ಪ್ರತಿಯೊಂದು ವಿಚಾರವನ್ನು ನೋಡಿದರೆ ನಮಗೆ ಚಕ್ರದ ಹಾಗೆ ಇದೆ. ಚಕ್ರ. ಹಾಗಾಗಿ ಚಕ್ರದಿಂದ ಬಿಡುಗಡೆ ಹೊಂದುವುದನ್ನೇ ಮುಕ್ತಿ ಅಂತ ಹೇಳೋದು, ಮೋಕ್ಷ ಅಂತ ಹೇಳೋದು. ಮೋಕ್ಷ ಅನ್ನೋದಕ್ಕೆ ನಾನಾ ಅರ್ಥಗಳು ಇವೆ. ಮೊದಲನೇ ಅರ್ಥ ಏನು ಅಂದರೆ ಮೋಕ್ಷ, ಮೋಹದ ಕ್ಷಯವೇ ಮೋಕ್ಷ ಅಂತ. ಈ ಮೋಹ ಅನ್ನೋದು ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ. ಮೋಹ ಒಂದು ಬಂದರೆ ಆ ಮೋಹದಿಂದಾಗಿ ಉಳಿದದ್ದೆಲ್ಲ ಜೊತೆಗೆ ಬರ್ತದೆ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇದೆಲ್ಲ ಜೊತೆಗೆ ಬರುತ್ತೆ, ಮೋಹದ ಜೊತೆಗೆ. ಹಾಗಾಗಿ ಈ ಮೋಹ ಅನ್ನೋದು ನಮ್ಮನ್ನು ಬಂಧಿಸತ್ತೆ. ಮೋಕ್ಷ ಅಂದರೆ ಏನು? ಇನ್ನೊಂದು ಅರ್ಥದಲ್ಲಿ ಬಿಡುಗಡೆ ಅಂತ. ಯಾವುದರಿಂದ ಬಿಡುಗಡೆ? ಬಂಧನದಿಂದ ಬಿಡುಗಡೆ. ಯಾವ ಬಂಧನದಿಂದ ಬಿಡುಗಡೆ? ಈ ಚಕ್ರ ಅನ್ನೋ ಬಂಧನದಿಂದ. ಮತ್ತು ಪಾಶಗಳಿಂದ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ, ಪ್ರಕೃತಿಯಿಂದ ಬಿಡುಗಡೆಯನ್ನೇ ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷ ನಿಮಗೆ ಈಗ ಬಂಧನ ಆಗಿದೆ. ಯಾಕೆ? ಸಾಮಾನ್ಯವಾಗಿ ಈ ಜಗತ್ತಲ್ಲಿ ಮೋಕ್ಷವನ್ನು ಅಪೇಕ್ಷಿಸುವವರು ಎಷ್ಟಿರ್ಬೋದು? 1% ಇಲ್ಲ. 1% ಇಲ್ಲ. ಮೋಕ್ಷಶಾಸ್ತ್ರವನ್ನು ಕೇಳ್ತಾರೆ, ಉಪನಿಷತ್ತುಗಳನ್ನು ಕೇಳ್ತಾರೆ. ಮೋಕ್ಷದ ಬಗ್ಗೆ ಆದರೂ ಸಹ ಹೆಚ್ಚಿನವರಿಗೆ ಅದು ವಿಚಾರ ಕಲ್ಪನೆ ಬರೋದಿಲ್ಲ. ಯಾಕೆ ಬರೋಲ್ಲ ಅಂದರೆ, ನೀವು ಬಿಡುಗಡೆ ಯಾವಾಗ ಕೇಳ್ತೀರಿ? ನಿಮಗೆ ಬಂಧನ ಇದೆ ಅಂದಾಗ ಬಿಡುಗಡೆ ಕೇಳ್ತೀರಿ. ಎಲ್ಲಿದೆ? ಬಂಧನವೇ ಇಲ್ಲ, ಏನು ಇಲ್ವಲ್ಲ, ಆರಾಮಾಗಿ ಇದ್ದೇವಲ್ಲ ಅಂತ ನಮ್ಗೆ ಅನಿಸುತ್ತೆ. ಇಲ್ಲಿ ಸಮಸ್ಯೆ ಏನು ಗೊತ್ತಾ? ಆರಾಮಾಗಿದ್ದೇವಂದರೆ ಏನು ನಮಗೆ ಕಡಿಮೆ ಆಗಿದೆ? ಈಗ ಮೋಕ್ಷಕ್ಕೆ ಹೋಗುವಂಥದ್ದು ನಮ್ಗೆ ಏನು ಕಡಿಮೆ ಆಗಿದೆ? ಸ್ವಂತ ಮನೆ ಇಲ್ವಾ? ಬೇಕಾದಷ್ಟು ಗಾಡಿ ಇಲ್ವೋ? ಬೇಕಾದಷ್ಟು ಕಾರು ಇದೆ, ಊಟಕ್ಕೆ ಬೇಕಾದಷ್ಟು ಹಣ ಇದೆ, ಬಂಧು ಬಾಂಧವರಿದ್ದಾರೆ, ಐಶ್ವರ್ಯ ಇದೆ, ಟೈಮ್ ಪಾಸ್ ಮಾಡಲಿಕ್ಕೆ ಈ ಜಗತ್ತಲ್ಲಿ ನಾನಾ ಥರದ ವಿಚಾರಗಳಿವೆ. ಹಾಗಾಗಿ ಏನರಿಂದ ಬಿಡುಗಡೆ? ಎಲ್ಲ ಚೆನ್ನಾಗೇ ಇದೆ ಅಂತ ಅನಿಸೋದ್ರಿಂದ ಸಾಮಾನ್ಯರಿಗೆ ಮೋಕ್ಷದ ಬಗ್ಗೆ ಒಂದು ಕಲ್ಪನೆಯೂ ಬರೋಲ್ಲ. ಆಮೇಲೆ ಮೋಕ್ಷದ ಬಗ್ಗೆ ಮುಮುಕ್ಷುತ್ವ ಬರೋಲ್ಲ. ಆಯಿತು, ಸಾಯುವಾಗ ಮತ್ತೆ ಬೇಡ, ಆಯಿತು ಮೋಕ್ಷಕ್ಕೆ ಹೋಗೋಣ ಅಂತ. ನೀವು
ಸಾಮಾನ್ಯ ಜನ್ಮವನ್ನು ಕೇಳಿದಾಗ ನಮ್ಮ ಅನುಭವ ಏನಾಗುತ್ತೆ ಅಂದರೆ ಮುಂದಿನ ಜನ್ಮದಲ್ಲಿ ನಾನು ಈ ಜನ್ಮದಲ್ಲಿ ಯಾವ ಆಸೆ ತೀರಿಸ್ಕೊಳ್ಳಿಕ್ಕಾಗಿಲ್ವೋ ಅದನ್ನು ಪೆಂಡಿಂಗ್ ಇಟ್ಕೊಳ್ತಾರೆ. ಮುಂದಿನ ಜನ್ಮದಲ್ಲಾದರೂ ನನಗೆ ಅದು ತೀರಬೇಕು, ಈ ಜನ್ಮದಲ್ಲಿ ನಾನು ದಟ್ಟದರಿದ್ದಾದರೂ ಮುಂದಿನ ಜನ್ಮದಲ್ಲಾದರೂ ಶ್ರೀಮಂತ ಆಗಬೇಕು, ಈ ಜನ್ಮದಲ್ಲಿ ನಾನು ಅಂಥ ಓದಿಲ್ಲ ಅಂದರೆ ಮುಂದಿನ ಜನ್ಮ ಯಾರನ್ನೋ ನೋಡಿ ನಾನು ದೊಡ್ಡ ಪಂಡಿತ ಆಗಬೇಕು, ನಾನು ತುಂಬ ಚೆನ್ನಾಗಿ ಓದಬೇಕು, ಈ ಜನ್ಮದಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಲ್ಲ ಅಂದರೆ ಮುಂದಿನ ಜನ್ಮದಲ್ಲೂ ಆಗಬೇಕು, ಮುಂದಿನ ಜನ್ಮದಲ್ಲಾದರೂ ಆಗಬೇಕು, ಈ ಜನ್ಮದಲ್ಲಿ ನಾನು ಪಿಕ್ಚರ್ ಆ್ಯಕ್ಟರ್ ಆಗಿಲ್ಲ ಅಂದರೆ ಮುಂದಿನ ಈ ಥರ ನೋಡಿ ಮೋಕ್ಷ. ಈಗ ಪ್ರಶ್ನೆ ಮೋಕ್ಷ ಯಾರಿಗೆ ಬೇಕು ಅಂತ. ಬಿಡುಗಡೆ ಯಾರಿಗೆ? ಬಂಧನ ಇದ್ದಾನೆ ಮನೆಗೆ ಬಿಡುಗಡೆ, ನಂಗೆ ಬಂಧನವೇ ಇಲ್ಲ ಅಂದರೆ ಬಿಡುಗಡೆ ನಾನು ಯಾಕೆ ಕೇಳ್ತೇನೆ? ಹಾಗಾದರೆ ಲಾಜಿಕಲ್ಲಿಗೆ ಯೋಚನೆ ಮಾಡಬೇಕು. ಬಂಧನ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋದು ಹೇಗೆ? ಒಂದು ಮೆಥಡ್ ಏನು ಅಂದರೆ ಈ ಚಕ್ರವೇ ಬಂಧನ, ನೀವು ಇಲ್ಲಿಂದ ಹೊರಗೆ ಹೋಗ್ಲಿಕ್ಕಾಗದೇ ಇರೋದು. ಇನ್ನೊಂದು, ಎಲ್ಲಿ ತನಕ ವೈರಾಗ್ಯ ಬರುವುದಿಲ್ಲವೋ ಅಲ್ಲಿ ತನಕ ಇದು ಅರ್ಥ ಆಗೋದಿಲ್ಲ. ಎಷ್ಟು ಸಲ ಮಾಡಿದ್ದೇ ಮಾಡೋದು 84 ಲಕ್ಷ ಜನ್ಮಕ್ಕೆ ನಾವು ಮನುಷ್ಯ ಜನ್ಮ ಪಡಿತೇವೆ ಅಂತ ಹೇಳ್ತಾರೆ. ಹಾಗಾದರೆ 83,99,999 ಜನ್ಮಗಳು ಹೀಗೆ ಚಕ್ರದಾಗಿ ಹೋಗಿದೆ. ಪ್ರತಿ ಪ್ರಾಣಿಗೆ ಯಾರಾದ್ರೂ ಹೋಗಿದೆ, ಮನುಷ್ಯ ಆದರೂ ಹೋಗಿದೆ, ಯಾರಾದರೂ ಈ ಚಕ್ರದಂತೆ ಇದೆ. ಇದು ಸಾಕಲ್ಲ ಇದು ಅನ್ನೋದು ಮೊದಲನೇದಾಗಿ ಭಾವನೆ ಬರಬೇಕು. ಅದನ್ನು ವೈರಾಗ್ಯ ಅಂತ ಹೇಳ್ತಾರೆ. ವೈರಾಗ್ಯ ಅಂದರೆ ಸಾಕಿದು, ಎಷ್ಟಲ್ಲ ಇದು ಮಾಡಿದ್ದೇ ಮಾಡೋದು, ಅನಿತ್ಯವಾದ್ದನ್ನು ಮಾಡೋದು ಅಂತ. ಈ ವೈರಾಗ್ಯ ಬಂದಾಗ ಈ ವಿವೇಕ ಬರೋದು. ಬಂಧನ ಮತ್ತು ಮೋಕ್ಷದ ವಿವೇಕ ಬರೋದು ಯಾವಾಗ? ವೈರಾಗ್ಯ ಬಂದಾಗ. ಈ ವೈರಾಗ್ಯದನ್ನು 3 ಥರ ವೈರಾಗ್ಯ ಇದೆ. ಒಂದು ಅಭಾವ ವೈರಾಗ್ಯ, ಒಂದು ಸ್ಮಶಾನ ವೈರಾಗ್ಯ, ಒಂದು ಶುದ್ಧವಾದ ವೈರಾಗ್ಯ, ಜ್ಞಾನಯುತವಾದ ವೈರಾಗ್ಯ. ಹೆಚ್ಚಿನವರಿಗೆ ನಮಗಿರೋದು ಯಾವುದು ಗೊತ್ತಾ? ಅಭಾವ ವೈರಾಗ್ಯ ಇಲ್ಲ ಸ್ಮಶಾನ ವೈರಾಗ್ಯ. ಅಭಾವ ವೈರಾಗ್ಯ ಅಂದ್ರೇನು? ಈ ನರಿ ಒಂದು ಕತೆ ಇದೆ ಅಲ್ಲ, ಆ ಥರ ನಮ್ಗೆ ಯಾವುದು ಸಿಕ್ಕಿಲ್ವೋ ನಮಗೆ ಅದನ್ನು ಪಡೀಲಿಕ್ಕೆ ಸಾಕ್ತಿಲ್ವೇ, ನನಗೆ ಅದು ಬೇಕಾಗಿಲ್ಲ ಅನ್ನೋದು ನಿಜವಾಗಿ ಮನಸ್ಸೊಳಗೆ ಬೇಕು ಅಂತ ಇರುತ್ತೆ. ಆದರೆ ಅದು ನಂಗೆ ಸಿಗ್ತಾ ಇಲ್ಲ, ಅದಕ್ಕೇನು ಬೇಕಾಗಿಲ್ಲಪ್ಪ, ಅದೇನಿಲ್ಲದೆ ಆಗೋಲ್ಲ, ಅದರಲ್ಲಿ ದೋಷವನ್ನು ಕಂಡುಹಿಡ್ತೇವೆ. ಈಗ ನಮಗೆ ಫಾರಿನ್ ಟೂರಿಗೆ ಹೋಗ್ಲಿಕ್ಕೆ ಆಗೋ ಶಕ್ತಿ ಇಲ್ಲ ಅಂದರೆ ನಾವು ಏನೋ ಭಾರಿ ಉದಾತ್ತವಾದಿಗಳಾಗಿ ಮಾತಾಡ್ತೇವೆ. ಏನು ಫಾರಿನ್ ಟೂರಿಗೆ ಹೋಗಿ ಏನು ಮಾಡಬೇಕಾಗಿದೆ, ಭಾರತದಲ್ಲೇ ನೋಡಲಿಕ್ಕಾಗೋಲ್ವಾ? ನಿಜ, ಅದೆಲ್ಲ ನಿಜನೇ. ಬಟ್ ರಿಯಲಿ ಅದರೊಳಗೂ ಇದ್ದು ನೀವು ಹೊರಗೆ ಇದ್ದರೆ ಹೇಳಿದರೆ ಸರಿ ಇದೆ. ಬರೀ ನನಗೆ ಫಾರಿನ್ ಟೂರಿಗೆ ಹೋಗ್ಲಿಕ್ಕೆ ಹಣ ಇಲ್ಲ, ಟೈಮ್ ಇಲ್ಲ, ಆರೋಗ್ಯ ಇಲ್ಲ, ಅವಕಾಶ ಇಲ್ಲ ಅನ್ನೋದು ಮನಸ್ಸಲ್ಲಿ ಇಟ್ಟುಕೊಂಡು ಫಾರಿನ್ ಟೂರಿಗೆ ಹೋಗಬೇಕು ಅಂತ ಆಸೆ ಇಟ್ಟುಕೊಂಡು ಅಯ್ಯೋ ಅದರಲ್ಲಿ ಏನಿದೆ, ಅದರಲ್ಲಿ ಏನೂ ಇಲ್ಲ ಅಂದರೆ ಅವನಿಗೆ ಅಭಾವ ವೈರಾಗ್ಯ ಅಂತ ಹೇಳ್ತಾರೆ. ನನ್ನದಿಲ್ಲ, ಅದಕ್ಕೆ ವೈರಾಗ್ಯ. ಇದ್ದರೆ ನನಗೆ ಬೇಕು. ಹೆಚ್ಚಿನ ಜನ ಇರೋದು ಹಾಗೆ ಅಲ್ವಾ? ನೀವು ಯಾಕೆ ಈ ಜಗತ್ತನ್ನು ಕಂಡು ಹುಡ್ಕೋದು ಭಾರಿ ಕಷ್ಟ ಅಂದ, ನನಗೇನು ಬೇಕಾಗಿಲ್ಲ ರೀ, ನನಗೆ ಯಾವ ಆಸೆನೂ ಇಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲ ಆಸೆ ಇರುತ್ತೆ. ಅಭಾವ ಆಸೆಯನ್ನು ತೀರಿಸ್ಕೊಳ್ಳುವ ವಿಚಾರಗಳು ಅವರಲ್ಲಿ ಮೆಟೀರಿಯಲ್ಲು ಹಣ ಇರೋದಿದ್ದಾಗ ನನಗೇನು ಬೇಕಾಗಿಲ್ಲ, ಯಾವುದ್ರ ಬಗ್ಗೆನೂ ಆಸೆ ಇಲ್ಲ ಅಂತ ಹೇಳ್ತಾರೆ. ಅದು ನಿಜವಾಗಿ ಆಸೆ ಇಲ್ಲ ಅಂದರೆ ತುಂಬ ದೊಡ್ಡ ವಿಷಯ, ಅದು ಅತ್ಯುತ್ತಮವಾದ ವಿಷಯ. ಬರೀ ಬಾಯಿಯಲ್ಲಿ ಹೇಳೋದು ಅಭಾವ ವೈರಾಗ್ಯ. ಇನ್ನು ಸ್ಮಶಾನ ವೈರಾಗ್ಯ ಅಂದರೆ ಏನು ಗೊತ್ತಾ? ಸ್ಮಶಾನಕ್ಕೆ ಹೋದಾಗ ವಾಪಸ್ ಬರ್ತಾ ಹೇಳ್ತಾರೆ, ಅಯ್ಯೋ ಏನು ಮಾಡಿದ್ರು ಏನು ಲೈಫಲ್ಲಿ, 3 ದಿನದ ಬದುಕು, ಯಾವ ಆಸೆ ಇಟ್ಕೊಂಡ್ರು ಏನೂ ಉಪಯೋಗ ಇಲ್ಲ, ಎಲ್ಲ ಭಗವಂತನ ಸ್ಮರಣೆ ಮಾಡಬೇಕಷ್ಟೇ ವಿನಃ ಈ 3 ದಿವಸದ ಬದುಕಲ್ಲಿ ಹಣ ಇದ್ರೇನು, ಒಡವೆ ಇದ್ರೇನು, ಚಿನ್ನ ಇದ್ರೇನು, ಅಧಿಕಾರ ಇದ್ರೇನು, ಸ್ವಂತ ಮನೆ ಇದ್ರೇನು, ಬಂಧು ಬಾಂಧವರು ಇದ್ರೇನು ಅಂತ ಆ ಕ್ಷಣದಲ್ಲಿ ಅವರಿಗೆ ಅನಿಸುತ್ತೆ. ಸ್ಮಶಾನದಿಂದ ಮನೆಗೆ ತಲುಪೋಲ್ಲಿ ತನಕ. ಆಮೇಲೆ ಇಮ್ಮಿಡಿಯೇಟ್ ಬೆಳಗ್ಗೆ ಎದ್ದ ಕೂಡಲೇ ಹಣ ಮಾಡೋದು ಹೇಗೆ, ಇನ್ನೊಂದು ಸೈಟ್ ಮಾಡೋದು ಹೇಗೆ, ಹೀಗೆ ಯೋಚನೆಗಳು ಬರ್ತವೆ. ಹಾಗಾಗಿ ಆ ವೈರಾಗ್ಯದ ಟೈಮ್ ಎಷ್ಟು ಗೊತ್ತಾ? ಸ್ಮಶಾನದಿಕ್ಕೆ ಹೋಗಿ ಮನೆಗೆ ತಲುಪೋದ್ರೊಳಗೆ ಮುಗಿದೋಯ್ತದು. ಇದನ್ನು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಶುದ್ಧ ವೈರಾಗ್ಯ ಯಾರಿಗೆ ಬರುತ್ತೆ ಅಂದರೆ ವಿವೇಕ ಇದ್ದವನಿಗೆ.
ಅವನಿಗೆ ವಿವೇಕ ಇದ್ದು ಹೌದು ಎಷ್ಟು ಜನ್ಮವನ್ನು ಹೀಗೆ ಕಳೆಯೋದು, ಈ ಮನುಷ್ಯ ಜನ್ಮವನ್ನು ನಾನು ಸಾರ್ಥಕ ಮಾಡಿಕೊಳ್ಳಿಲ್ಲ ಅಂದರೆ ಮುಂದೆ ಪ್ರಾಣಿ ಜನ್ಮವಾಗಿ ನಾನು ಬಂದರೆ ಮನುಷ್ಯ ಜನ್ಮವನ್ನು ಮರುತೆಗೊಳ್ಳಲಿಕ್ಕೆ ಎಷ್ಟೋ ಜನ್ಮಗಳು ಬೇಕಾಗತ್ತೆ. ಹಾಗಾಗಿ ಈ ಜನ್ಮದಲ್ಲಿಯೇ ಈ ಬಂಧನದಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಸಂಸಾರ ಅನ್ನೋದೇ ಅತಿ ದುಃಖವಾದದ್ದು ಅಂತ ಗೊತ್ತಾಗಬೇಕು. ಒಂದು ಈ ಜಗತ್ತನ್ನು ನೋಡಿ ಗೊತ್ತಾಗಬೇಕು, ಯಾವುದು ಪರ್ಮನೆಂಟ್ ಅಲ್ಲ. ಇವತ್ತು ಅಂದ್ಕೊಂಡ ಹಾಗೆ ಯಾವುದು ನಾಳೆ ಇರುತ್ತೆ ಅಂತ ಹೇಳಲಿಕ್ಕಾಗೋಲ್ಲ. ಇವತ್ತಿರೋ ವ್ಯಕ್ತಿ ನಾಳೆ ನಮ್ಮ ಜೊತೆಗೆ ಇರ್ತಾನೆ ಅಂತ ಹೇಳಲಿಕ್ಕಾಗೋಲ್ಲ. ಇವತ್ತಿರೋ ಆರೋಗ್ಯ ನಾಳೆ ಇದೆ ಅಂತ ಇಲ್ಲ. ಯಾವುದು ಶಾಶ್ವತ ಅಲ್ಲ, ಯಾವುದು ನಿತ್ಯವಲ್ಲ. ಆಮೇಲೆ ಯಾವುದು ಎರಡು ದುಃಖಗಳ ಮಧ್ಯೆ ಸ್ವಲ್ಪ ಸ್ಪೇಸ್ ಇರೋದೇ ಸುಖ. ಹಾಗಾಗಿ ಇದೆಲ್ಲ ನಿಮಗೆ ಅರ್ಥ ಆಗಬೇಕಾದ್ರೆ ನೀವು ಧರ್ಮಶಾಸ್ತ್ರಗಳನ್ನು ಓದಬೇಕು, ಉಪನಿಷತ್ತುಗಳನ್ನು ಓದಬೇಕು, ವೇದಾಂತವನ್ನು ಓದಬೇಕು, ಆಮೇಲೆ ನಿಜ ಜೀವನದಲ್ಲಿ ಅನುಭವವನ್ನು ಪಡಿಬೇಕು. ಆಗ ಬರೋದೇ ಶುದ್ಧ ವೈರಾಗ್ಯ. ಹಾಗೆ ಶುದ್ಧ ವೈರಾಗ್ಯ ಬಂದಾಗ ವಿವೇಕ ಉತ್ಪತ್ತಿ ಆಗತ್ತೆ. ವಿವೇಕ ಉತ್ಪತ್ತಿ ಆದಾಗಂದದ್ದೇ ಈ ಪ್ರಪಂಚ ಅನ್ನೋದೊಂದು ಭ್ರಮೆ, ಈ ಪ್ರಪಂಚ ಅನ್ನೋದೊಂದು ನಾಟಕ ರಂಗ, ಒಂದು ಸ್ಟೇಜ್. ಇದು ಸುಮ್ಮನೆ ಪಾಠ ಹಾಕ್ಕೊಂಡು ಬೇರೆ ಬೇರೆ ಪಾಠ ಹಾಕ್ಕೊಂಡು ಇಲ್ಲಿ ಬರೋದು, ಆ ಪಾಠದಿಂದ ಅಭಿನಯನ ಮಾಡೋದು, ಮತ್ತೆ ಸಾಯೋದು. ಹಾಗೆ ಅಂತ ಅನಿಸಿದಾಗ ವಿವೇಕ ಬರುತ್ತೆ. ಹಾಗಾಗಿ ಇಡೀ ಧರ್ಮಶಾಸ್ತ್ರಗಳ, ವೇದದ, ಮುಖ್ಯವಾಗಿ ವೇದಾಂತದ ಮೂಲಭೂತ ಉದ್ದೇಶ ಏನು ಅಂದರೆ ನಿನಗೆ ಈ ವೈರಾಗ್ಯ ಬರಬೇಕು, ಈ ವಿವೇಕ ಬರಬೇಕು. ಆಗ ನೀನು ಭಗವಂತನನ್ನು ಆಶ್ರಯ ಮಾಡ್ತೀಯ. ಯಾವ ಥರ ಆಶ್ರಯ ಮಾಡ್ತೀಯ? ಸಗುಣ ರೂಪದಲ್ಲಿ ಆಗಿ ಮಹಾವಿಷ್ಣುವನ್ನಾದರೂ ಆಶ್ರಯ ಮಾಡ್ತೀಯ, ಇಲ್ಲ ನಿರ್ಗುಣ ರೂಪದಲ್ಲಿ ಹೋಗಿ ಪರಬ್ರಹ್ಮವನ್ನು ಆಶ್ರಯ ಮಾಡ್ತೀಯ, ಇಲ್ಲ ಎರಡನ್ನೂ ಸೇರಿ ಆಶ್ರಯ ಮಾಡ್ತೀಯ. ಯಾಕೆ ಇದು ನಾನು ಇಷ್ಟೊಂದು ಹೇಳಿದೆ ಅಂದರೆ ಉದ್ಧವ ಗೀತೆ ಹೇಳತ್ತೆ. ಉದ್ಧವ ಗೀತೆ ಇವತ್ತು ನಾವು ಮಾಡ್ತಾ ಇರೋದು ಉದ್ಧವ ಗೀತೆ. ಉದ್ಧವ ಅನ್ನೋನು ಶ್ರೀಕೃಷ್ಣ ಪರಮಾತ್ಮನ ಪರಮಾಪ್ತ ಗೆಳೆಯ, ಚಿಕ್ಕ ವಯಸ್ಸಿನಿಂದ ಇರುವ ಗೆಳೆಯ ಉದ್ಧವ. ಇದ್ದಕ್ಕಿದ್ದಾಗಿ ನಮಗೆ ಇನ್ನೆಲ್ಲೂ ಉದ್ಧವಂದು ಇದು ಜಾಸ್ತಿ ಪ್ರಕಟ ಆಗೋಲ್ಲ. ಯಾಕಂದರೆ ಯುದ್ಧ ಗಿದ್ದದಲ್ಲೆಲ್ಲ ಉದ್ಧವ ಇರೋದು ಕಾಣಿಸೋಲ್ಲ. ಆದರೆ ಉದ್ಧವನ ಅತ್ಯಂತ ಪ್ರೀತಿಯ ಗೆಳೆಯ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಉದ್ಧವ ನಂದು ಈಗ ಇಲ್ಲಿ ಅವತಾರ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೇನೆ. ಅದಕ್ಕೆ ಮುಖ್ಯವಾಗಿ ಈಗ ನಾನು ಮಾಡಬೇಕಾದ 2 ಕೆಲಸ ಇದೆ. ಮೊದಲನೇ ಕೆಲಸ ಅಂದರೆ ಈ ಎಲ್ಲ ಉಳಿದ ಯಾದವರನ್ನು ದ್ವಾರಕೆಯಿಂದ ನಾನು ಶಿಫ್ಟ್ ಮಾಡಬೇಕಾಗಿದೆ. ಯಾಕಂದರೆ ಈ ದ್ವಾರಕೆ ಇನ್ನು ಮುಂದೆ ತುಂಬ ಅನಿಷ್ಟಗಳನ್ನು ನೋಡತ್ತೆ. ಹಾಗಾಗಿ ಇವರೆಲ್ಲ ಬದುಕು ಉಳಿಬೇಕಾದ್ರೆ ಇವರನ್ನೆಲ್ಲ ಪ್ರಭಾಸ ಅನ್ನೋ ಕ್ಷೇತ್ರಕ್ಕೆ ಇವರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಬೇಕು. ಯಾಕಂದರೆ ಪ್ರಭಾಸ ಅನ್ನೋ ಕ್ಷೇತ್ರ ಅತ್ಯಂತ ಉತ್ತಮ ಕ್ಷೇತ್ರ. ಚಂದ್ರನು ಶಿವನನ್ನು ತಪಸ್ಸು ಮಾಡಿದ ಕ್ಷೇತ್ರ ಅದು. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ದಾನ ಧರ್ಮ ವ್ರತಗಳನ್ನು ಮಾಡಬೇಕು. ಮೊದಲನೇದಾಗಿ ಯಾದವರನ್ನೆಲ್ಲ ಅಲ್ಲಿಗೆ ನಾನು ಸ್ಥಳಾಂತರ ಮಾಡಬೇಕು. ಎರಡನೇದಾಗಿ ನನ್ನ ಅವತಾರ ಮುಗಿಸೋದ್ರಿಂದ ನನ್ನ ಪರಮ ಮಿತ್ರನು, ಪರಮ ಭಕ್ತನು, ಪರಮ ಜ್ಞಾನಿಯು ಆದ ನಿನಗೆ ನಾನು ಕೆಲವು ವಿಷಯಗಳನ್ನು ಹೇಳ್ತೇನೆ, ಕೆಲವು ಉಪದೇಶಗಳನ್ನು ಹೇಳ್ತೇನೆ. ನೀನು ನನ್ನ ಜೊತೆ ಕರ್ಕೊಂಡು ಬರೋಲ್ಲ. ಯಾಕಂದರೆ ಉದ್ಧವ ಹೇಳ್ತಾನೆ, ನೀನು ಹೋದ್ಮೇಲೆ ನಾನಿಲ್ಲಿ ಏನು ಮಾಡಲಿ, ನಾನು ಬರ್ತೇನೆ ಅಂತ ತುಂಬ ಹಠ ಹಿಡಿತಾನೆ. ಮಗು ತಾಯಿಯೆಲ್ಲ ಹಠ ಹಿಡಿದಾಗೆ. ಕೃಷ್ಣ ಹೇಳ್ತಾನೆ, ನನ್ನ ಕೆಲಸ ಮುಗೀತಪ್ಪ, ನಿನ್ನ ಕೆಲಸ ಮುಗಿದಿಲ್ಲ ಅಂತ ಹೇಳ್ತಾನೆ. ನನ್ನ ಕೆಲಸ ಮಾತ್ರ ಈಗ ಮುಗಿದಿದ್ದು, ನಿನ್ನ ಕೆಲಸ ಅಲ್ಲ. ಹಾಗೆ ನನ್ನ ಈ ಕೆಲಸ ಏನು ಅಂತ ಕೇಳ್ತಾನೆ ಉದ್ಧವ. ಅದಕ್ಕೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಒಬ್ಬ ಮನುಷ್ಯ ಇಲ್ಲ ಅಂತ ಆದರೂ ಅವನಲ್ಲಿರೋ ಜ್ಞಾನ ಇಲ್ಲ ಅಂತ ಆಗಬಾರ್ದು. ಆ ಜ್ಞಾನ ನಿರಂತರವಾಗಿ ಹರಿಬೇಕು. ಇದು ನೀವು ಕುರುಕ್ಷೇತ್ರದ ಯುದ್ಧದ ಕೊನೆ ಸಮಯದಲ್ಲೂ ಶ್ರೀಕೃಷ್ಣ ಪರಮಾತ್ಮ ಪಂಚಪಾಂಡವರಿಗೆ ಹೇಳ್ತಾನೆ. ಏನು ಹೇಳ್ತಾನೆ? ಭೀಷ್ಮರು ಈಗ ದೇಹ ಬಿಟ್ಟು ಹೋಗ್ತಾರೆ, ಆದರೆ ಅವರು ಮಹಾಜ್ಞಾನಿಗಳು. ಆ ಜ್ಞಾನ ಮುಂದಿನ ಜನ್ರೇಷನಿಗೆ ಪಾಸಾಗಬೇಕು ಧರ್ಮರಾಯ. ಹಾಗಾಗಿ ನೀನು ಅವರಿಂದ ಜ್ಞಾನವನ್ನು ಕೇಳಬೇಕು ಅಂಥೇಳಿ ಪಂಚಪಾಂಡವರನ್ನು ಕರ್ಕೊಂಡೋಗಿ ಶಯ್ಯೆಯಲ್ಲಿರೋ ಭೀಷ್ಮರಲ್ಲಿ ಪಂಚಪಾಂಡವರು ಕೇಳ್ಕೊಳ್ತಾರೆ, ಅಜ್ಜ
ತಾತ ನಿಮ್ಮಲ್ಲಿರೋ ಜ್ಞಾನವನ್ನು ನಮಗೆ ಕೊಡಿ ಅಂತ. ಆಗ ಭೀಷ್ಮರಿಗೆ ಆ ಮಾತಾಡುವ ಶಕ್ತಿಯನ್ನು ಶ್ರೀಕೃಷ್ಣ ಪರಮಾತ್ಮನೇ ಕೊಡ್ತಾನೆ. ಅವನು ಹೇಳ್ತಾನೆ, ನಾನು ನೋವಿಲ್ಲದ ಹಾಗೆ ಮಾಡ್ತಾನೆ, ನೀವು ಜ್ಞಾನವನ್ನು ಹೇಳಿ ಅಂತ. ಭೀಷ್ಮರು ಹೇಳ್ತಾರೆ, ಅಯ್ಯೋ ಕೃಷ್ಣ, ನೀನಿರುವಾಗ ನಾನೇನು ಜ್ಞಾನ ಹೇಳೋದು ಅಂತ. ನೋಡಿ, ನಿನ್ನ ಮುಂದೆ ನನ್ನ ಜ್ಞಾನನಾ? ನೀನೇ ಇದ್ದಾಗ ನಾನೇನು ಜ್ಞಾನ ಹೇಳೋದು? ಸರ್ವಜ್ಞಾನವನ್ನು ಅರಿತವನು ಸರ್ವಜ್ಞನು ಆದ ನಿನ್ನ ಮುಂದೆ ನಾನು ಯಾವ ಲೆಕ್ಕ, ನಾನು ಯಾವ ಜ್ಞಾನ ಹೇಳೋದು ಅಂತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹಾಗಲ್ಲ ಅದು. ನೀವು ಸತತವಾಗಿ ಜ್ಞಾನವನ್ನು ಅಭ್ಯಾಸ ಮಾಡಿದವರು, ಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು ಮತ್ತು ಈ ಜಗತ್ತಲ್ಲಿ ಎಲ್ಲವನ್ನೂ ತಿಳಿದುಕೊಂಡವರು, ನಿಮ್ಮ ಜ್ಞಾನದ ಹಿಂದೆ ಪರಿಪೂರ್ಣತೆ ಇದೆ. ಹಾಗಾಗಿ ನಿಮ್ಮ ಬಾಯಿಂದಲೇ ಇದು ಬರಬೇಕು ಅಂತ ಹೇಳ್ತಾನೆ. ಅದರಂತೆ ಭೀಷ್ಮರು ಪಾಂಡವರಿಗೆ ಅತ್ಯಂತ ಉಪಯೋಗವಾದ ಜ್ಞಾನವನ್ನು ಹೇಳ್ತಾರೆ. ಉದ್ಯೋಗ ಪರ್ವ, ಶಾಂತಿ ಪರ್ವ, ಮೋಕ್ಷ ಪರ್ವ ಮುಂತಾದರಲ್ಲಿ. ಹಾಗೆಯೇ ಇಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಉದ್ಧವ, ನೀನು ನನ್ನ ನಂತರವೂ ಸ್ವಲ್ಪ ಕಾಲ ಇರಬೇಕು. ನೀನು ಏನು ಮಾಡಬೇಕು ಗೊತ್ತಾ? ನಾನು ಹೇಳೋ ಎಲ್ಲ ಜ್ಞಾನವನ್ನು ಬದರಿಗೆ ಹೋಗಿ, ಅಲ್ಲಿ ಕಲಾಪ ಅಂತ ಗ್ರಾಮ ಇದೆ, ಅಲ್ಲಿ ಎಲ್ಲ ಋಷಿಮುನಿಗಳು ಇದ್ದಾರೆ, ಅವರಿಗೆ ಇದು ನೀನು ಹೋಗಿ ಹೇಳಬೇಕು. ಅವರು ಆವಾಗ ಏನಾಗತ್ತೆ, ಅವರು ಮುಂದೆ ಇದು ಜಗತ್ತಿನುದ್ದಕ್ಕೂ ಪ್ರಚಾರ ಮಾಡ್ತಾರೆ, ಎಲ್ಲರಿಗೂ ಸಿಗತ್ತೆ ಜ್ಞಾನ, ಎಲ್ಲರಿಗೂ ಸಿಗಬೇಕು. ಅಂದರೆ ಅರ್ಥ ಏನಾಯಿತು? ಎಲ್ಲ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಯಾವುದು? ಜ್ಞಾನದಾನ. ನೋಡಿ, ಇದರ್ಥ ಮಾಡ್ಕೊಳ್ಬೇಕು. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಯಾವುದು? ಜ್ಞಾನದಾನ. ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯಜ್ಞ ಯಾವುದು? ಜ್ಞಾನ ಯಜ್ಞ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹೀಗೆ ಉದ್ಧವನಿಗೆ ಅನೇಕ ಉಪದೇಶಗಳನ್ನು ಕೊಡ್ತಾನೆ. ಉದ್ಧವ ಗೀತೆ ಶುರುವಾಗುವಾಗ ಮೊದಲಾಗಿ ಕೃಷ್ಣನ ಉಪದೇಶ ಏನು ಅಂದರೆ, ಅಟ್ಯಾಚ್ಮೆಂಟ್ ಬಿಡು. ಮೊದಲನೇದಾಗಿ ಉಪದೇಶ ಏನು ಅಂದರೆ, ಅಟ್ಯಾಚ್ಮೆಂಟನ್ನು ಬಿಡಬೇಕು. ಆವಾಗ ನೀನು ಅಟ್ಯಾಚ್ಮೆಂಟು ಬಿಡಲಿಲ್ಲ ಅಂದರೆ ಉಳಿದದ್ದು ಯಾವುದಾಗೋದಿಲ್ಲ. ಬಿ ಡಿಟ್ಯಾಚ್ಡ್. ಅದಕ್ಕೆ ಯಾವುದು ಡಿಟ್ಯಾಚ್? ಎಲ್ಲ ಬಂಧು ಬಾಂಧವರ ಬಗ್ಗೆ ಡಿಟ್ಯಾಚನ್ನು ಇಟ್ಕೋ. ನೋಡಿ, ಮೊದಲನೇ ಉಪದೇಶವೇ. ಎಲ್ಲವರನ್ನು ಇವರಿಗೆ ಆಯ್ತಲ್ಲ, ಸಾಕು, ನಿಲ್ಲಿಸಿದ್ದನ್ನು, ಸ್ಟಾಪ್ ದಿಸ್. ಈಗ ನೀನು ಬಂಧು ಬಾಂಧವರಲ್ಲಿರುವ ಅಟ್ಯಾಚ್ಮೆಂಟನ್ನು ಬಿಡು, ಅಣ್ಣ ತಮ್ಮಂದಿರ ಬಗ್ಗೆ ಇರುವ ಅಟ್ಯಾಚ್ಮೆಂಟು ಬಿಡು. ಎಲ್ಲವನ್ನು ಬಿಟ್ಟು ನಿನ್ನ ಪೂರ್ತಿ ಮನಸ್ಸನ್ನು ಭಗವಂತನಲ್ಲಿ ಆದ ನನ್ನಲ್ಲಿ ಮಾತ್ರ ನೆಲೆಗೊಳಿಸು. ಆ ಮನಸ್ಸಲ್ಲಿ ಬೇರೆಯವರಿಗೆ ಯಾರಿಗೂ ಪ್ರವೇಶ ಕೊಡಬಾರ್ದು ಅಂತ. ಎಂಥ ಒಂದು ಅತ್ಯದ್ಭುತ ಉಪದೇಶ ಇದು! ಯಾಕಂದರೆ ನಮ್ಮ ಇಡೀ ಜೀವನದಲ್ಲಿ ಕೊನೆ ಉಸಿರಿನ ತನಕ ನಮ್ಮ ಮನಸ್ಸು ಅಟ್ಯಾಚ್ಮೆಂಟಲ್ಲೇ ತಿರುಗತ್ತೆ. ಹೆಂಡತಿಯ ಬಗ್ಗೆ, ಮಕ್ಕಳ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ, ಅಣ್ಣ ತಮ್ಮನ ಬಗ್ಗೆ, ಎಲ್ಲ ಬಂಧು ಬಾಂಧವರ ಬಗ್ಗೆ, ಸ್ನೇಹಿತರ ಬಗ್ಗೆ, ಮುಗಿಯದ್ದು ವಿಷಯ. ನೋಡಿ, ಫಸ್ಟೇ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಅಟ್ಯಾಚ್ಮೆಂಟನ್ನು ಬಿಡು, ಮೋಹವನ್ನು ಬಿಡು, ನಿನ್ನ ಪೂರ್ತಿ ಮನಸ್ಸನ್ನು ಭಗವಂತನ ಕಡೆಗೆ ಮಾತ್ರ ಇರಬೇಕು. ಯಾಕಂದರೆ ಈ ಕೊನೆ ಕಾಲದಲ್ಲಾದರೂ ಅದು ಮಾಡಬೇಕಲ್ವಾ? ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರವನ್ನು ಬಿಟ್ಟು ಹೋಗುವ ಸಮಯ. ಹಾಗಾಗಿ ನಾವು 60 ವರ್ಷ ಆದರೂ, 70 ವರ್ಷ ಆದರೂ, 80 ವರ್ಷ ಆದರೂ, 90 ವರ್ಷ ಆದರೂ ನನ್ನ ಮೊಮ್ಮಗನಿಗೆ ಹೀಗಾಗಬೇಕು ಅಂತ ನನಗೆ ಆಸೆ ಇದೆ, ಕೊನೆ ಮೊಮ್ಮಗಳಿದ್ದು ಮದುವೆ ಮುಗಿಸಿ ನೋಡಬೇಕು ಅಂತ ಆಸೆ ಇದೆ ಅಂದರೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಅಜ್ಞಾನಿ ಅಂತ ಕರೀತಾನೆ ಶ್ರೀಕೃಷ್ಣ. ಹಾಗಾಗಿ ಅಟ್ಯಾಚ್ಮೆಂಟು ಫಸ್ಟು ಬಿಡು, ಇನ್ನು ಸಾಕು, ಎನಫ್ ಇಸ್ ಎನಫ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ. ಮೊದಲು ಆ ಮೋಹವನ್ನು ಬಿಡು, ಭಗವಂತನ ಹತ್ರ ಬರಬೇಕಾದ್ರೆ ಮೋಹವನ್ನು ಬಿಡು ಅಂತ. ಅದಕ್ಕೆ ಉದ್ಧವ ಹೇಳ್ತಾನೆ, ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ, ನಮಗೆ ಒಂದು ಬೆಳಗ್ಗೆ ಹತ್ರ ಕಾಫಿ ಬಿಡಲಿಕ್ಕಾಗೋಲ್ಲ, ಮೋಹವನ್ನು ಬಿಡು ಅಂದರೆ ಇದು ಹೇಗೆ ಬಿಡಲಿಕ್ಕೆ ಸಾಧ್ಯ? ನಿನಗೆ ಹೇಳಲಿಕ್ಕೆ ಸುಲಭ. ಇದೇ ಪ್ರಶ್ನೆಗಳನ್ನು ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾನೆ ಭಗವದ್ಗೀತೆಯಲ್ಲಿ. ನೀನು ಮನಸ್ಸನ್ನು ಸ್ಥಿರಗೊಳಿಸು ಅಂತ ಹೇಳ್ತೇವೆ. ಸ್ಥಿರಗೊಳಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದೇ ತಾನೇ ಸಮಸ್ಯೆ ಇಲ್ಲಿ. ಸ್ಥಿರಗೊಳಿಸು ಅಂತ ನೀನು ಹೇಳ್ತೀಯ, ಆಗಬೇಕಲ್ಲ.
ಹಾಗೆಯೇ ಇಲ್ಲಿ ಅದಕ್ಕೆ ಉತ್ತರವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯಾವ ಥರ ಮಾಡಬೇಕು ಅಂತ. ಇಲ್ಲೂ ಅದನ್ನೇ ಹೇಳ್ತಾನೆ. ಅಂದರೆ ಉದ್ಧವ ಗೀತೆ ಅನ್ನೋದು ಭಗವದ್ಗೀತೆಯಲ್ಲಿ ಯಾವುದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾನೋ ಹೆಚ್ಚಿನ ವಿಚಾರ ಉದ್ಧವ ಗೀತೆಯಲ್ಲಿ ತುಂಬ ದೀರ್ಘವಾಗಿ ಅರ್ಥ ಆಗುವ ಹಾಗೆ ಭಗವಂತ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ ಭಗವಂತ, ನೀನು ಜಗತ್ತಿನಲ್ಲಿ ಎಲ್ಲ ಕಡೆ ನನ್ನನ್ನೇ ನೋಡೋದು ಕಲಿಬೇಕು. ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ನಿನಗೆ ಅಟ್ಯಾಚ್ಮೆಂಟನ್ನು ಬಿಡು ಅಂದರೆ ಇದರ ಅರ್ಥ ಏನು? ಜನರನ್ನು ಬಿಡು ಅಂತಲ್ಲ. ನೀನು ಜನರಲ್ಲಿ ಇರುವ ಭಗವಂತನನ್ನು ನೋಡು. ಒಬ್ಬ ಮನುಷ್ಯನನ್ನು ನೋಡ್ತೀಯ, ಆ ಸ್ನೇಹಿತನ ನೋಡ್ತೀಯ, ಅವನೊಳಗೆ ನಾನು ಕೂತಿರ್ತೇನೆ ಜೀವಾತ್ಮನಾಗಿ, ನನ್ನನ್ನು ನೋಡು. ನಾಯಿಯನ್ನು ನೋಡ್ತಾ ಇದೆಯಾ, ಅದರೊಳಗಿರುವ ನನ್ನನ್ನು ನೋಡು. ಹೀಗೆ ನೀನು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಸರ್ವವ್ಯಾಪಿಯಾಗಿ ಸರ್ವಭೂತಗಳಲ್ಲಿ ಇರುವ ನನ್ನನ್ನೇ ನೋಡು. ನೋಡಿ ಎಷ್ಟು ಚೆನ್ನಾಗಿದೆ, ಸೂಕ್ಷ್ಮವಾಗಿದೆ. ಹೀಗೆ ಮಾಡ್ತಾ ನಿನಗೆ ಅಟ್ಯಾಚ್ಮೆಂಟು ಎಲ್ಲಿ ಬರುತ್ತೆ ಅಂದರೆ ಭಗವಂತನ ಬಗ್ಗೆ ಬರುತ್ತೆ. ಆ ಪ್ರತಿಭೂತಗಳ ಒಳಗೆ ಭಗವಂತನ ಬಗ್ಗೆ ಅಟ್ಯಾಚ್ಮೆಂಟ್ ಬರುತ್ತೆ. ಹಾಗಾಗಿ ಮೊದಲಾದ ಪಾಠ ಏನು? ಮೋಹವನ್ನು ಬಿಡು. ಇದನ್ನೇ ತಾನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿ ಕೊನೆಗೆ ಅರ್ಜುನ ಹೇಳ್ತಾನೆ, ನನ್ನ ಮೋಹ ಹೋಯಿತು ಅಂದ. ಕೊನೆಗೆ ಅರ್ಜುನ ಹೇಳೋದೇನು? ಭಗವಂತ ಈಗ ನೋಡಿ ನನ್ನ ಮೋಹ ಹೋಯಿತು ಅಂತ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳ್ತಾನೆ ಉದ್ಧವ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮೋಹವನ್ನು ಬಿಡು, ಹಾಗೆ ಉಳಿದದ್ದೆಲ್ಲ ನಿಂಗೆ ಅರ್ಥ ಆಗತ್ತೆ ಅಂತ. ಆಮೇಲೆ ಹೇಳ್ತಾನೆ ಎಲ್ಲ ಬಿಡೋದು ಸರಿ, ಮತ್ತು ಇದು ಈಗ ಭಗವಂತನ್ನು ಹುಡುಕೋದು ಇಲ್ಲಿ ನೋಡಿ ಹೇಳ್ತಾನೆ ಉದ್ಧವ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ನೀನು ಫಸ್ಟು ಹೊರಗೆ ಭಗವಂತನ ಹುಡುಕು, ದೇವಸ್ಥಾನಗಳಲ್ಲಿ ಹುಡುಕು, ಸಾಧು ಸಜ್ಜನರಲ್ಲಿ ಹುಡುಕು, ಜ್ಞಾನಿಗಳಲ್ಲಿ ಹುಡುಕು, ಎಲ್ಲ ಕಡೆ ಹುಡುಕಿ ಆದ ಮೇಲೆ ಕೊನೆಗೆ ಫೈನಲ್ ಹುಡುಕಬೇಕಾದ್ದು ನಿನ್ನ ಒಳಗೆ ಹುಡುಕು. ಭಗವಂತ ಇರೋದು ನಿನ್ನ ಒಳಗೇನೆ. ಆದರೆ ಹೊರಮುಖವಾಗಿಯೂ ಸಗುಣೋಪಾಸನೆಯನ್ನು ಮಾಡು, ಒಳಮುಖವಾಗಿ ನಿರ್ಗುಣೋಪಾಸನೆಯನ್ನು ಮಾಡು. ಎರಡನ್ನೂ ಮಾಡಬೇಕು ಅನ್ನೋ ಒಂದು ತತ್ವವನ್ನು ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಎಲ್ಲವೂ ನಮ್ಮೊಳಗೆ ಇದೆ ಅನ್ನೋದು ಫಸ್ಟ್ ನಿನಗೆ ಗೊತ್ತಿರಬೇಕು. ಯಾವುದು ಈ ಪಿಂಡಾಂಡದಲ್ಲಿ ಇದೆಯೋ ಅದೇ ಬ್ರಹ್ಮಾಂಡದಲ್ಲಿರೋದು. ನೋಡಿ, ಪಿಂಡದಿಂದ ಅನ್ನದಿಂದ ಹುಟ್ಟಿದೆ ಈ ದೇಹದಲ್ಲಿ. ಈ ಜಗತ್ತಲ್ಲಿರುವ ಎಲ್ಲ ತತ್ವಗಳು, ಬ್ರಹ್ಮಾಂಡದಲ್ಲಿರುವ ಎಲ್ಲ ತತ್ವಗಳು ಇಲ್ಲಿ ಇದೆ. ಬ್ರಹ್ಮಾಂಡದಲ್ಲಿರೋ ಪರಬ್ರಹ್ಮ ಇಲ್ಲಿ ಜೀವಾತ್ಮನಾಗಿ ಇದ್ದಾನೆ. ಆಮೇಲೆ ಪಂಚಭೂತಗಳು ಬ್ರಹ್ಮಾಂಡದಲ್ಲಿ ಇದೆ. ಯಾವುದು? ಭೂಮಿ, ಜಲ, ಅಗ್ನಿ, ವಾಯು, ತೇಜಸ್ಸು. ಆ ಪಂಚಭೂತಗಳು ಈ ದೇಹದಲ್ಲಿ ಇದ್ದದ್ದರಿಂದಲೇ ಈ ದೇಹ ರಚಿತವಾಗಿದೆ. ಹಾಗಾಗಿ ಇಲ್ಲಿ ನಮಗೆ ಮನಸ್ಸಿದೆ, ಟೋಟಲ್ ಮನಸ್ಸು ಬ್ರಹ್ಮಾಂಡದಲ್ಲಿದೆ. ಇಲ್ಲಿ ನಮಗೆ ಬುದ್ಧಿ ಇದೆ, ಒಂದು ಬುದ್ಧಿ ಇದೆ, ಟೋಟಲ್ ಬುದ್ಧಿ ಬ್ರಹ್ಮಾಂಡದಲ್ಲಿ ಇದೆ. ಹಾಗಾಗಿ ನೀನು ಇಲ್ಲಿ ನೋಡಿದ್ದು ನಿಮಗೆ ಬ್ರಹ್ಮಾಂಡ ಅರ್ಥ ಆಗತ್ತೆ ಅಂತ. ಪಿಂಡಾಂಡವನ್ನು ನಿನ್ನ ಒಳಗೆ ಹೋಗಿ ನಿನ್ನ ಸ್ವರೂಪವನ್ನು ನೋಡಿದರೆ ಹೊರಗಿರೋ ಪರಬ್ರಹ್ಮ ಸ್ವರೂಪ ತುಂಬ ಸುಲಭವಾಗಿ ಅರ್ಥ ಆಗತ್ತೆ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನೋಡಿ, ಭಗವದ್ಗೀತೆಯಲ್ಲಿ ಬಂದದ್ದನ್ನೇ ಇಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಸರಿ, ಎಲ್ಲ ಶಕ್ತಿ ನಮ್ಮೊಳಗೆ ಇದೆ, ಎಲ್ಲವೂ ನಮ್ಮೊಳಗೆ ಇದೆ, ಆದರೆ ಅದನ್ನು ಮಾಡುವ ಮನಸ್ಸು ಬೇಕಲ್ಲ. ಮನಸ್ಸು ಅನ್ನೋದೇ ಮುಖ್ಯ. ಈ ಮನಸ್ಸನ್ನು ನೀನು ನನ್ನ ಕಡೆ ತಿರುಗಿಸಿದರೆ, ನಿನ್ನ ಆತ್ಮಸ್ವರೂಪದ ಕಡೆ ತಿರುಗಿಸಿದರೆ ಎಲ್ಲ ನಿನಗೆ ತನ್ನಿಂದಾನೇ ಸುಲಭವಾಗಿ ಗೊತ್ತಾಗತ್ತೆ. ಆದರೆ ನೀನು ತಿರುಗಿಸೋದು ಎಲ್ಲಿಗೆ ಅಂದರೆ ಇಂದ್ರಿಯ ಭೋಗಗಳ ಕಡೆಗೆ ತಿರುಗಿಸೋದ್ರಿಂದ, ಜಗತ್ತಿನ ಕಡೆಗೆ ತಿರುಗಿಸೋದ್ರಿಂದ, ಬಂಧು ಬಾಂಧವರ ಕಡೆಗೆ ತಿರುಗಿಸೋದ್ರಿಂದ ಈ ಜಗತ್ತು ಮಾಯೆಯಿಂದ ಆಗಿದೆ. ನಿನ್ನ ಮನಸ್ಸು ಮಾಯೆಯಲ್ಲಿ ಮುಳುಗೋಗೋದ್ರಿಂದ ಪರಮಾತ್ಮ ಕಾಣಿಸ್ತಾ ಇಲ್ಲ. ಆ ಮಾಯೆಯ ಹಿಂದೆ ನಾನಿದ್ದೇನೆ. ಈ ಮಾಯೆಯನ್ನು ಪರದೆಯ ಹಿಂದೆ ಇರೋದೇ ನಾನು. ನಿನ್ನ ಪರದೆಯನ್ನೇ ಸರಿಸೋಲ್ಲ. ಈ ಪ್ರಕೃತಿಯಲ್ಲಿ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ 3 ಗುಣದಿಂದ
ಈ ಪ್ರಕೃತಿ, ಪರ ಪ್ರಕೃತಿ ಮತ್ತು ಅಪರ ಪ್ರಕೃತಿ ಅನ್ನೋದು 2 ಪ್ರಕೃತಿ ಆಗಿದೆ. ಇದನ್ನು ಮಾಯೆ ಅಂತ ಹೇಳ್ತೇನೆ. ಅದರ ಹಿಂದೆ ನಾನಿದ್ದೇನೆ. ನಿಂದು ಎಷ್ಟು ಜನ್ಮ ಬಂದರೂ ನೀನು ಈ ವ ತೆರೆಯನ್ನೇ ತೆರೀಲಿಕ್ಕೆ ಪ್ರಯತ್ನವೇ ಮಾಡೋಲ್ಲ. ಹಾಗಾಗಿ ಉದ್ಧವ, ಈ ತೆರೆಯನ್ನು ತೆರೆಯಬೇಕು. ಮಾಯೆಯನ್ನು ದಾಟಬೇಕು. ಮಾಯೆಯನ್ನು ನನಗೆ ಶರಣಾಗತರಾಗಿ ದಾಟಬೇಕು ಅಂತ ಇಲ್ಲಿ ಒಂದು ಅತ್ಯುತ್ತಮವಾದ ಉಪದೇಶವನ್ನು ಕೊಡ್ತಾನೆ. ಭಗವಂತ ಹೇಳ್ತಾನೆ, ಈ ಸೃಷ್ಟಿಯ ಕಾಲದಲ್ಲಿ ನಾನು 2 ಕಾಲಿನ ಪ್ರಾಣಿಗಳನ್ನು, 1 ಕಾಲಿನ ಪ್ರಾಣಿ, 2 ಕಾಲಿನ ಪ್ರಾಣಿ, 3 ಕಾಲಿನ ಪ್ರಾಣಿ, 4 ಕಾಲಿನ ಪ್ರಾಣಿ, 1000 ಕಾಲಿನ ಪ್ರಾಣಿಗಳನ್ನೆಲ್ಲ ನಾನು ಸೃಷ್ಟಿ ಮಾಡಿದೆ. ಆದರೆ ನಾನು 2 ಕಾಲಿನ ಪ್ರಾಣಿಯಾದ ಮನುಷ್ಯನಲ್ಲಿ ಅತ್ಯಂತ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದೇನೆ, ವಿಚಾರ ಶಕ್ತಿಯನ್ನು ಕೊಟ್ಟಿದ್ದೇನೆ. ಈ ವಿಚಾರ ಶಕ್ತಿ ಉಳಿದ ಯಾವ ಪ್ರಾಣಿಗೂ ಇಲ್ಲ. ನನ್ನ ಇಡೀ ಸೃಷ್ಟಿಯಲ್ಲಿ ವಿಚಾರ ಶಕ್ತಿ, ಚಿಂತನಾ ಶಕ್ತಿ ಯಾವ ಪ್ರಾಣಿಗೂ ಇಲ್ಲ. ಹಾಗಾಗಿ ಅದೊಂಥರ ತನ್ನ ಇದರಲ್ಲಿ ನಡೀತಾ ಇರುತ್ತೆ, ಪ್ರಕೃತಿಗೆ ಒಳಪಟ್ಟೇ ನಡೆಯುತ್ತೆ. ನಿನಗೆ ಪ್ರಕೃತಿಯಿಂದ ಹೊರಗೆ ಬಂದು, ಮಾಯೆಯಿಂದ ಹೊರಗೆ ಬಂದು ಭಗವಂತನನ್ನು ನೋಡುವ ಶಕ್ತಿ ಇರೋದು ಮನುಷ್ಯನಿಗೆ ವಿಚಾರ ಶಕ್ತಿ. ಈ ವಿಚಾರ ಶಕ್ತಿಯಿಂದಲೇ ವೇದಾಂತವನ್ನು ನಾವು ಓದೋದು. ಉಪನಿಷತ್ತು ಅಂದರೆ ಏನು? ವಿಚಾರ ಮಾಡು ಅಂತ ಹೇಳುತ್ತೆ. ಉಪನಿಷತ್ತಲ್ಲಿ ಒಂದೇ, ವಿಚಾರ ಮಾಡು ಅನ್ನತ್ತೆ. ಉಪನಿಷತ್ತು ಪರಬ್ರಹ್ಮ ತತ್ವದ ಬಗ್ಗೆ ಹೇಳುತ್ತೆ. ಹಾಗಾಗಿ ವಿಚಾರ ಶಕ್ತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾ ಭಗವಂತ ಹೇಳ್ತಾನೆ, ನೋಡು, ಈ ಪ್ರಕೃತಿಯಿಂದ ನಾವು ಎಲ್ಲವನ್ನೂ ಕಲಿಬಹುದು. ನೀನು ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ, ಒಂದು ಗುರುವನ್ನು ಹಿಡ್ಕೊಳ್ತೇವೆ. ಒಂದು ಗುರು ಅಲ್ಲ, ಬೇಕಾದಷ್ಟು ಗುರುಗಳು ಇರ್ತಾರೆ. ಈಶ್ವರೋ ನೋಡಿ, ಈಶ್ವರ ಅಂತ ನೀನು ಗುರುವನ್ನು ತಗೊಳ್ಬೋದು. ಒಬ್ಬ ದೇಹ ಸಹಿತವಾದ ಗುರುವನ್ನು ತಗೊಳ್ಬೋದು. ನಿನ್ನ ಆತ್ಮನೇ ಪರಮ ಗುರು ಅಂತ ತಗೊಳ್ಬೋದು. ಇದರಲ್ಲಿ ಮೂರ್ತಿ ಮಾತ್ರ ಭೇದ ಆಗಿದೆ ಅಷ್ಟೇ. ಇದು ಭೇದ ಆಗಿದೆ ಬಿಟ್ಟು ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ. ಈಶ್ವರ ಭಗವಂತನೇ ಗುರು ಅಂತ ತಗೊಳ್ಬೋದು, ಆತ್ಮ ಅಂತ ಗುರು ಅಂತ ತಗೊಳ್ಬೋದು. ದೈಹಿಕವಾಗಿ ಒಬ್ಬ ಜ್ಞಾನಿಯನ್ನು ಗುರು ಅಂತ ತಗೊಳ್ಬೋದು. ಈ ಪ್ರಕೃತಿ ಅನೇಕ ವಿಚಾರವನ್ನು ಕಲಿಸತ್ತೆ, ಅದನ್ನು ಗುರುವಾಗಿ ತಗೊಳ್ಬೋದು ಅಂತ ಹೇಳ್ತಾನೆ. ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಇದು ಸ್ಪಷ್ಟವಾಗಿ ಅರ್ಥ ಆಗಬೇಕು ಅನ್ನೋದಕ್ಕೆ ಒಂದು ಕತೆ ಹೇಳ್ತಾನೆ. ನೋಡು ಉದ್ಧವ, ಒಂದು ಸಲ ಏನಾಯ್ತು ಗೊತ್ತಾ ಅಂತ ಹೇಳ್ತಾನೆ. ಶುರು ಮಾಡ್ತಾನೆ ಕತೆ. ಯದುರಾಜ ಅಂದರೆ ಯಾದವ ವಂಶದ ಮೂಲ ಪುರುಷ. ಯದುರಾಜ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಕಾಡಿನಲ್ಲಿ ಬೇಟೆಯಾಡಲಿಕ್ಕೆ ಹೋಗಿ ಸುತ್ತಿ ಬರ್ತಾ ಇರ್ತಾನೆ. ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ಅವನು ಆ ವ್ಯಕ್ತಿ ಆರಾಮಾಗಿ ಕೂತಿರ್ತಾನೆ, ಆದರೆ ಪರಮ ತೇಜಸ್ವಿಯಾಗಿ ಕಾಣ್ತಾನೆ. ಆಮೇಲೆ ಯೌವನವಂತನಾಗಿ ಕಾಣಿಸ್ತಾನೆ, ಎಲ್ಲವನ್ನು ಮಾಡುವಂಥ ಕೇಪಬಲ್ ಆಗಿ ಕಾಣಿಸ್ತಾನೆ. ಆದರೆ ಅವನು ಸೋಂಬೇರಿ ಥರ ಕೂತಿರ್ತಾನೆ. ಯದುರಾಜನಿಗೆ ಒಂಥರ ಇದಾಗಿ ಹೋಗುತ್ತೆ, ಇರಿಟೇಷನ್ ಆಗುತ್ತೆ. ಅವನು ಹೇಳ್ತಾನೆ, ಅಲ್ಲಪ್ಪ ನೀನು ಈ ಥರ ನೋಡಿದ್ರೆ ಚೆನ್ನಾಗಿದೆಯಾ, ಯೌವನ ಇದೆ ನಿನಗೆ, ತುಂಬ ಪ್ರಭೆ ಇದೆ, ತುಂಬ ಕೇಪಬಲ್ ಅನ್ಸುತ್ತೆ. ನೀನು ಯಾಕೆ ಹೀಗೆ ಪಿಶಾಚಿಯಾಗಿ ಜಡಭರತನಾಗಿ ಏನು ಮಾಡದೆ ಆಲಸ್ಯಾಗಿ ಕೂತಿದ್ದೀಯಲ್ಲ, ಯಾಕೆ ಹೀಗೆ ನೀನು ಕೂತಿದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಈ ಇದನ್ನು ನೋಡಿ, ಈ ಗೀತೆಯನ್ನು ಪ್ರಕೃತಿ ಗೀತೆ ಅಂತಲೂ ಕರೀತಾರೆ, ಆಮೇಲೆ ಅವಧೂತ ಗೀತೆ ಅಂತಲೂ ಕರೀತಾರೆ, ಇಲ್ಲಿ ದತ್ತಾತ್ರೇಯ ಗೀತೆ ಅಂತಲೂ ಕರೀತಾರೆ. ಅವಧೂತ ಸ್ಥಿತಿಯಲ್ಲಿರೋ ವ್ಯಕ್ತಿ, ಹಲವು ಕಡೆ ಇದು ದತ್ತಾತ್ರೇಯರು ಅಂತ ಹೇಳ್ತಾರೆ. ಇದು ಪ್ರಕೃತಿಯಿಂದ ಕಲಿಬೇಕಾದ ಪಾಠ ಅಂತಲೂ ಹೇಳ್ತಾರೆ. ಹಾಗಾಗಿ ಇವನು ಈ ಅವಧೂತ ಹೇಳ್ತಾನೆ, ನನಗೆ ಇಲ್ಲಿ ಬೇಕಾದ್ದೇನೂ ಇಲ್ಲ, ಹಾಗಾಗಿ ನನಗೆ ಮಾಡಬೇಕಾದ್ದೇನೂ ಇಲ್ಲ. ಈಗ ಏನೋ ಬೇಕು ಅಂತ ಆಸೆ ಇರಬೇಕಂದ್ರೆ ಏನೂ ಇಲ್ಲ ನನಗೆ. ಅವನನ್ನು ನೋಡುವಾಗ ಯಾವುದು ಬಟ್ಟೆಯನ್ನು ಉಟ್ಕೊಳ್ಬೇಕು ಅಂತೆಲ್ಲ ಒಂದು ಅಂಗೋಟಿಯನ್ನು ಉಟ್ಕೊಂಡಿರ್ತಾನೆ. ಆಮೇಲೆ ಅವನಿಗೆ ಆಹಾರ ಹಸು ಆದಾಗ ಏನು ಸಿಗುತ್ತೋ ಅದು ತಿಂತಾನೆ. ಮನೆ ಬೇಕು ಅಂತೆಲ್ಲ ಎಲ್ಲಿ ಜಾಗ ಇರುತ್ತೋ ಅಲ್ಲೇ ಮಲ್ತಾನೆ. ಈ ಸ್ಥಿತಿಯಲ್ಲಿರೋನು. ಅದಕ್ಕೆ ಅವನು ಆ ಅವಧೂತ ಯದುರಾಜನಿಗೆ ಹೇಳ್ತಾನೆ, ನೋಡು, ಗುರು ಅಂದರೆ
ಮೊದಲನಾಗಿ ನಿನ್ನ ಮನಸ್ಸೇ ನಿನಗೆ ಗುರು. ಸ್ವಲ್ಪ ಡೀಪಲ್ಲಿ ಹೋದರೆ ಆತ್ಮವೇ ಗುರು ಅಂತ ಹೇಳ್ತೇವೆ. ಸ್ವಲ್ಪ ಮೇಲೆ ನಿನ್ನ ಮನಸ್ಸೇ ನಿನಗೆ ಗುರು. ಈ ಜಗತ್ತಲ್ಲಿ ವಿಚಾರಗಳನ್ನು ನೋಡು, ಸ್ವಲ್ಪ ಸೂಕ್ಷ್ಮವಾಗಿ ನೋಡು. ಒಂದೊಂದು ಕಲಿಸತ್ತೆ ಅಂತ ಸುಮಾರಾಗಿ 24 ಜನರು ನಾನು ಕಲಿತೆ ಅಂತ ಹೇಳ್ತಾರೆ. ಯಾವ 24 ಜನ? ಹೌದಾ ಅಂತ ಹೇಳ್ತಾನೆ. ಯದುರಾಜ ಹೇಳ್ತಾನೆ, ಹೌದು ಅಷ್ಟೊಂದು ಗುರುಗಳಿದ್ದೀರ? ಎಷ್ಟು ಜನ ಇದ್ದಾರಪ್ಪ? ಒಂದು 21ರಿಂದ 24 ಗುರುಗಳಿದ್ದಾರೆ. ಹೌದು ಅವ್ರು ಏನು ಹೇಳಿಕೊಟ್ರು ಅಂತ ಹೇಳ್ತಾನೆ. ಯದುರಾಜನಿಗೆ ಆಶ್ಚರ್ಯ ಆಗತ್ತೆ. ಏನಪ್ಪ ಹೇಳಿಕೊಟ್ರು? ಅದಕ್ಕೆ ಈ ಯೋಗಿ ಹೇಳ್ತಾನೆ, ಅವಧೂತ ಹೇಳ್ತಾನೆ, ನೋಡು, ಭೂಮಿ, ಗಾಳಿ, ಬೆಂಕಿ, ನೀರು, ಆಕಾಶ ಇದು ಪಂಚಭೂತಗಳು. ಆಮೇಲೆ ಸೂರ್ಯ, ಚಂದ್ರ, ಸಮುದ್ರ, ಜೇನುನೊಣ, ಜೇನು ಹಿಡಿಯುವ ಒಂದು ಹೆಬ್ಬಾವು, ಸರ್ಪ, ಪಾರಿವಾಳ, ಮೀನು, ಒಬ್ಬ ಪಿಂಗಳೆ ಅನ್ನುವ ಒಂದು ವೇಶ್ಯೆ, ಮದುವೆಗೆ ಸಿದ್ಧಳಾದ ಒಂದು ಹೆಣ್ಣು, ಜೇಡ ಮತ್ತು ಇದು ಮೃಗ, ಜಿಂಕೆ, ಮಗು, ಬಾಣ ತಯಾರಕ, ಪತಂಗ ಮುಂತಾದ ಅನೇಕ ವಿಚಾರದಿಂದ ನಾನು ಅನೇಕ ವಿಷಯವನ್ನು ಕಲಿತೆ. ಅವರು ನಂಗೆ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ನಾನು ಕಲಿತೆ, ಹೇಳ್ಕೊಡೋದು ಬೇರೆ, ಅವರನ್ನು ನೋಡಿ ಕಲಿತೆ. ಏನು ಕಲಿತೆ ಅಂತ ಕೇಳ್ತಾನೆ. ಆಗ ಯೋಗಿ ಅವಧೂತ ಹೇಳ್ತಾನೆ, ಭೂಮಿಯಿಂದ ಹೇಗೆ ನಮ್ಗೆ ಏನೇ ಕಷ್ಟ ಬಂದರೂ ನಾವು ಭೂಮಿಯನ್ನು ತುಳಿತೇವೆ, ಭೂಮಿಯಲ್ಲಿ ನಡೆಯುತ್ತೆ, ಭೂಕಂಪ ಆಗತ್ತೆ, ಆದರೂ ಭೂಮಿ ಹೇಗೆ ಸ್ಥಿರವಾಗಿ ನಿಲ್ಲತ್ತೋ, ಹೇಗೆ ಭೂಮಿ ಸ್ಥಿರವಾಗಿ ನಿಲ್ಲತ್ತೋ ಕೊನೆಗೆ, ಹಾಗೆಯೇ ಒಳ್ಳೆಯ ಮಾರ್ಗದಲ್ಲಿ ಹೋಗುವವರು ತಮ್ಮ ಮಾರ್ಗದಲ್ಲಿ ಬದಲಾಗದೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಮೊದಲನೆಯನ್ನು ಕಲಿತೆ. ಎರಡನೇ ವಿಷಯ ಏನು ಕಲಿತೆ ಅಂದರೆ, ಭೂಮಿ ಹಾಗೆ ಗಟ್ಟಿ ನಿಂತು ಸುಮ್ಮನೆ ಇರೋಲ್ಲ, ಪರೋಪಕಾರ ಮಾಡುತ್ತೆ, ನಮಗೆ ನಾವು ಇರಲಿಕ್ಕೆ ಜಾಗ ಕೊಡುತ್ತೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಿಪೀಡನಂ. ಪರೋಪಕಾರಕ್ಕಾಗಿ ಈ ದೇಹ ಬಂದಿದೆ. ಹಾಗಾಗಿ ಈ ಮನುಷ್ಯ ದೇಹ ಬಂದಾಗ ನಮ್ಮಲ್ಲಿ ಆಗುವ ಪರೋಪಕಾರ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು. ಹೇಗೆ ಭೂಮಿ ಸ್ಥಿರವಾಗಿ ನಿಲ್ಲತ್ತಾ ಹಾಗೆ ನಾವು ಒಳ್ಳೆಯ ವಿಷಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂತ ಭೂಮಿ ಪಾಠ ಹೇಳ್ಕೊಡತ್ತೆ ಅಂತ ಹೇಳ್ತತ್ತೆ. ಗಾಳಿಯು ನನ್ನ ಗುರು, ಯಾಕಂದರೆ ಅದು ಯಾರಿಗೂ ಅಂಟಿಕೊಳ್ಳಲ್ಲ, ಸುಮ್ಮನೆ ಬೀಸ್ತಾ ಇರುತ್ತೆ. ಹಾಗಾಗಿ ಈ ಜಗತ್ತಲ್ಲಿ ನಾವು ಯಾರಿಗೂ ಅಂಟಿಕೊಳ್ಳದೆ ನಾವು ಚಲಿಸ್ತಾ ಇರಬೇಕು. ಮಾನಸಿಕವಾಗಿ ಯಾರಿಗೂ ಅಂಟಿಕೊಳ್ಬಾರ್ದು ಅಂತ ಇಲ್ಲಿ ನಿರ್ಲಿಪ್ತತೆಯನ್ನು ಬೆಳೆಸ್ಕೊಳ್ಬೇಕು. ಅದನ್ನು ನಾನು ಗಾಳಿಯಿಂದ ಕಲಿತೆ. ಬೆಂಕಿಯಿಂದ ಸುಡುವುದನ್ನು ಕಲಿತೆ. ಬೆಂಕಿ ಸುಟ್ಟು ಭಸ್ಮ ಮಾಡುತ್ತೆ. ಹಾಗೆ ಜ್ಞಾನಿಗಳ ಹತ್ತಿರ ಹೋದರೆ ಜ್ಞಾನದಿಂದ ಇಡೀ ಪಾಪವೇ ಸುಟ್ಟು ಹೋಗುತ್ತೆ ಅಂತ ನಾನು ಕಲಿತೆ. ಬೆಂಕಿಯನ್ನು ನೋಡಿ ಅದು ಹೇಗೆ ಸುಟ್ಟಾಗ್ಬಿಡತ್ತೋ ಹಾಗೆ ಒಬ್ಬ ಜ್ಞಾನಿ ಪುರುಷನು ತನ್ನಲ್ಲಿರುವ ಎಲ್ಲ ಪಾಪವನ್ನು ಸುಟ್ಟಾಗ್ತಾನೆ. ಹಾಗಾಗಿ ಜ್ಞಾನಿ ಪುರುಷರ ಹತ್ತಿರ ಹೋಗಿ ಅವರ ಸೇವೆ ಮಾಡಿದವರ ಪಾಪವು ಸುಡತ್ತೆ ಅಂತ ಕಲಿತೆ. ನೀರು ಸ್ವಚ್ಛತೆ, ಆಮೇಲೆ ನೀರಿಗೆ ಪವಿತ್ರಗೊಳಿಸುವ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಪವಿತ್ರವಾಗಿರಬೇಕು, ಸ್ವಚ್ಛವಾಗಿರಬೇಕು ಮುಂತಾದವನ್ನು ನಾನು ನೀರಿನಿಂದ ಕಲಿತೆ. ಆಕಾಶದಿಂದ ಸರ್ವವ್ಯಾಪಕತೆಯನ್ನು ಕಲಿತೆ. ಎಲ್ಲ ಕಡೆ ನಾನು ಹೇಗೆ ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೋ ಈ ಜೀವಾತ್ಮನಾದ ನಾನು ಎಲ್ಲ ಕಡೆ ವ್ಯಾಪಕನಾಗಿದ್ದೇನೆ. ಹಾಗಾಗಿ ಎಲ್ಲ ಕಡೆ ನಾವಿದ್ದೇವೆ. ಎಲ್ಲ ಕಡೆ ಇರೋದು ನಾನೇ ಅಂದರೆ ದಯೆ ಬರುತ್ತೆ. ವ್ಯಾಪಕತೆಯನ್ನು ನಾವು ಜಾಸ್ತಿ ಮಾಡಿಕೊಳ್ಬೇಕು. ಕೂಪಮಂಡೂಕಗಳಾಗಿರಬಾರ್ದು. ಜ್ಞಾನವನ್ನು ಜಾಸ್ತಿ ಮಾಡಿಕೊಳ್ಬೇಕು, ಭಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು, ವೈರಾಗ್ಯವನ್ನು ಜಾಸ್ತಿ ಮಾಡಿಕೊಳ್ಬೇಕು. ಹಾಗೆ ವ್ಯಾಪಕತೆಯನ್ನು ಆಕಾಶದಿಂದ ಕಲಿತೆ ಅಂತ ಹೇಳ್ತಾನೆ. ಸೂರ್ಯನಿಂದ ತೇಜಸ್ವಿಯಾಗಿರಬೇಕು ಅಂತ ಕಲಿತೆ. ಚಂದ್ರನಿಂದ ತಂಪಾಗಿರಬೇಕು ಅಂತ, ಪ್ರಶಾಂತನಾಗಿರಬೇಕು ಅನ್ನೋದನ್ನು ಕಲಿತೆ. ಸಮುದ್ರದಿಂದ ಆಳವಾಗಿರಬೇಕು. ಒಂದು ಯಾವುದೇ ಜ್ಞಾನ ಆಳವಾದ ಜ್ಞಾನವನ್ನು ಹೊಂದಬೇಕು. ಆಧ್ಯಾತ್ಮಿಕ ಜ್ಞಾನವನ್ನು ಹಿಡಿದ ಮೇಲೆ ಬಿಡಬಾರ್ದು, ಆಳವಾಗಿ ಹೋಗಬೇಕು. ಯಾವುದೇ ಜ್ಞಾನದಲ್ಲಿ ಆಳವಾಗಿ ಹೋಗಬೇಕು, ವಿಶಾಲವಾಗಿ ಹೋಗಬೇಕು, ಸ್ಥಿರವಾಗಿ ಹೋಗಬೇಕು ಅಂತ ಕಲಿತೆ. ಜೇನುನೊಣ
ನೋಡಿ, ಜೇನು ನೊಣ ಏನು ಮಾಡುತ್ತೆ, ಅನೇಕ ಹೂವಲ್ಲಿ ಹೋಗುತ್ತೆ, ಮಕರಂದವನ್ನು ತೆಗೊಳ್ಳುತ್ತೆ, ಆದರೆ ಹೂವಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ. ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಬೇರೆ ಬೇರೆಯವರಿಂದ ಬೇರೆ ಬೇರೆದನ್ನು ಕಲಿತಾಗ ಅವರಿಗೆ ತೊಂದರೆ ಮಾಡದೆ ನಾವು ಈ ಜಗತ್ತಲ್ಲಿ ಬದುಕಬೇಕು. ಯಾರಿಗೂ ತೊಂದರೆ ಮಾಡದೆ ಅವರಿಂದ ಅನೇಕ ವಿಚಾರವನ್ನು ಕಲಿಬೇಕು ಅನ್ನೋದು ನಾನು ಜೇನುನೊಣದಿಂದ ಕಲಿತೆ. ಜೇನು ಹಿಡಿಯೋನಿಂದ ಕಲಿತೆ. ಏನು ಅಂದರೆ, ಆ ಜೇನು ನೊಣಗಳು ಅಷ್ಟು ಕಷ್ಟಪಟ್ಟು ಒಂದು ಕಡೆ ಜೇನುತುಪ್ಪವನ್ನು ಸಂಗ್ರಹ ಮಾಡ್ತವೆ. ಈ ಜೇನು ಹಿಡಿಯೋನು ನೋಡಿ 5 ನಿಮಿಷದಲ್ಲಿ ಅಷ್ಟು ಜೇನನ್ನು ತಗೊಂಡು ಬರ್ತಾನೆ. ಇದರಿಂದ ಕಲಿತದ್ದೇನು ಅಂದರೆ, ಎಷ್ಟು ಸಂಪತ್ತನ್ನು ಶೇಖರಿಸಿದರೂ ಈ ಸಂಪತ್ತು ಅಶಾಶ್ವತ, ಯಾವುದೇ ಕ್ಷಣದಲ್ಲಿ ಇದು ಇಲ್ಲ ಅಂತಾಗ್ಬೋದು. ಮಾ ಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲಹ ಸರ್ವಂ ಅಂತ ಶಂಕರಾಚಾರ್ಯರು ಭಜಗೋವಿಂದಂ ಭಜಗೋವಿಂದಂ ಅಲ್ಲಿ ಹೇಳ್ತಾರೆ. ಇದು ಯಾವುದೂ ಸ್ಥಿರ ಅಲ್ಲ, ಈ ಅಸ್ಥಿರಕ್ಕೆ ಇಷ್ಟೊಂದು ಕಷ್ಟಪಡಬಾರ್ದು ಅಂತ. ಆಮೇಲೆ ಒಂದು ಒಂದು ಪಾಠ ಕಲಿತೆ. ಇದು ಏನು ಪಾಠ ಕಲ್ತಿಯಪ್ಪ ಹೆಬ್ಬಾವಿನಿಂದ ಅಂತ ಹೇಳ್ತಾನೆ. ಹೆಬ್ಬಾವು ತನ್ನ ಆಹಾರಕ್ಕಾಗಿ ಎಲ್ಲೂ ಹೋಗೋಲ್ಲ, ಸುಮ್ಮನೆ ಬಿದ್ಕೊಂಡಿರ್ತಾರೆ. ಆದರೂ ಭಗವಂತ ಅದರ ಬಾಯಿಯ ಹತ್ತಿರವೇ ಆಹಾರವನ್ನು ಒದಗಿಸ್ತಾನೆ. ಅದು ತನ್ನ ಬಾಯಿ ಹತ್ತಿರ ಬಂದಾಗ ಮಾತ್ರ ಬಾಯಿ ತೆಗೆದು ತಿನ್ನತ್ತೆ. ಹಾಗೆಯೇ ಭಗವಂತನನ್ನು ನಂಬುವ ಭಕ್ತರಿಗೆ ಭಗವಂತನು ಎಲ್ಲವನ್ನು ಅವನ ಹತ್ತಿರವೇ ತಂದು ಕೊಡ್ತಾನೆ. ನೀನು ಭಗವಂತನು ನಂಬಿದ ಮೇಲೆ ನೀನು ಮತ್ತೆ ಯಾವುದ್ರ ಬಗ್ಗೆನೂ ಚಿಂತೆ ಮಾಡೋದು ಬೇಡ ಅನ್ನೋದನ್ನು ಕಲಿತೆ. ಸರ್ಪದಿಂದ ನಾನು ಕಲಿತೆ, ಅದು ಎಲ್ಲೂ ಮನೆ ಮಾಡಿಕೊಳ್ಳೋದಿಲ್ಲ, ತನ್ನಿಂದಾನೇ ಆರಾಮಾಗಿ ಓಡಾಡ್ತಾ ಇರುತ್ತೆ, ಪ್ರಶಾಂತವಾಗಿ ಇರುತ್ತೆ. ಹಾಗೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡಬೇಕಾಗಿಲ್ಲ. ಈ ಭಗವಂತ ಸೃಷ್ಟಿ ಮಾಡಿದ ಮೇಲೆ ಭಗವಂತ ಎಲ್ಲವನ್ನು ಒದಗಿಸ್ತಾನೆ. ನನ್ನ ಕರ್ತವ್ಯವನ್ನು ಮಾತ್ರ ಮಾಡಬೇಕು ಅಂತ ಕಲಿತೆ. ಪಾರಿವಾಳದಿಂದ ಕಲಿತೆ. ಹೆಚ್ಚು ಸ್ನೇಹವನ್ನು ಯಾರಲ್ಲೂ ಮಾಡಬಾರ್ದು, ಮೋಹಕ್ಕೆ ಒಳಗಾಗಬಾರ್ದು. ಇದಕ್ಕೊಂದು ಚಿಕ್ಕ ಕಥೆ ಹೇಳ್ತಾರೆ. ಒಂದು ಗಂಡು ಹೆಣ್ಣು ಪಾರಿವಾಳ ಇತ್ತಂತೆ. ಗಂಡು ಪಾರಿವಾಳವನ್ನು ಆ ಯೋಧ ಬಂದು ಬದಿಯಲ್ಲಿ ಬೀಳಿಸ್ಕೊಳ್ತಾನೆ. ಹೆಣ್ಣು ಪಾರಿವಾಳ ಅತ್ಯಂತ ಮೋಹಗೊಂಡು, ನೀನು ಹೋದ್ಮೇಲೆ ನಾನೇನು ಮಾಡೋದು ಅಂತ ಹೇಳಿ ಅದನ್ನು ರಕ್ಷಿಸ್ಲಿಕ್ಕೆ ಹೋಗಿ ತಾನು ಅದರಲ್ಲಿ ಬಿದ್ದು ಸಾಯತ್ತೆ. ಅದು ಚಿಂತನೆ ಮಾಡೋದಿಲ್ಲ. ಅಂದರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಈ ಜಗತ್ತಲ್ಲಿ ಯಾರೂ ಶಾಶ್ವತ ಅಲ್ಲ. ಗಂಡನೂ ಶಾಶ್ವತ ಅಲ್ಲ, ಹೆಂಡತಿನೂ ಶಾಶ್ವತ ಅಲ್ಲ, ಮಕ್ಕಳು ಶಾಶ್ವತ ಅಲ್ಲ. ತುಂಬ ಜನ ಏನು ಮಾಡ್ತಾರೆ, ತುಂಬ ದುಃಖ, ಓದೋನ ಬಗ್ಗೆ ದುಃಖ ಮಾಡ್ತಾ ಪದೇ 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 ಅವನನ್ನೇ ನೆನೆಸ್ಕೊಂಡು ತಮ್ಮ ಜೀವನ ವ್ಯರ್ಥ ಆಯಿತು ಅಂತ ಅಂದ್ಕೊಂಡು ಯಾವಾಗಲೂ ದುಃಖ. ಅದು ಮಾಡಬಾರ್ದು ಅಂತ ಇದು ಹೇಳುತ್ತೆ. ಈ ಜಗತ್ತಿರೋದೇ ಹಾಗೆ. ನಿನ್ನ ಕರ್ತವ್ಯವನ್ನು, ಅಂದರೆ ಭಗವಂತನ ಕಡೆಗೆ ನೀನು ಹೋಗುವುದನ್ನು, ನಿನ್ನ ಆತ್ಮೋದ್ಧಾರವನ್ನು ನೀನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಹೋದವರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಭಗವದ್ಗೀತೆಯಲ್ಲೂ ಭಗವಂತ ಮೊದಲೇ ಹೇಳ್ತಾನೆ. ಹಾಗಾಗಿ ಈ ಪಾಠವನ್ನು ಕಲಿತೆ. ಮೀನಿನಿಂದ ನಾನು ಒಂದು ಕಲಿತೆ. ಮೀನು ಹೇಗೆ ಇದಾಗತ್ತೆ, ಮೀನು ಹಿಡಿಯೋರು ಏನು ಮಾಡ್ತಾರೆ ಅಂದರೆ, ಒಂದು ದಾರಕ್ಕೆ ಇದನ್ನು ಯಾವುದೊಂದು ತಿನ್ನುವ ವಸ್ತುವನ್ನು ಕಟ್ಟಿ ಗಾಳ ಹಾಕ್ತಾರೆ. ಆ ಮೀನನ್ನು ಆ ಬಾಯಿಗೆ ಸಿಕ್ಕಾಕೊಂಡು ಮೀನು ಇದನ್ನು ಹಿಡಿದು ಬಿಡ್ತಾರೆ. ಹಾಗೆ ನಾವು ಕಾಮಕ್ರೋಧ ಲೋಭ ಮದ ಮುಂತಾದ ಇಂದ್ರಿಯಗಳ ಆಹಾರಕ್ಕೆ ನಮ್ಮ ಮನಸ್ಸನ್ನು ಕೊಟ್ಟು ಸಿಕ್ಕಾಕೊಂಡು ಈ ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡು ಅಜ್ಞಾನಿಗಳಾಗಿ ಹುಟ್ಟಿ ಅಜ್ಞಾನಿಗಳಾಗಿ ಸಾಯ್ತೇವೆ. ಹಾಗಾಗಬಾರ್ದು, ಹಾಗೆ ಸಿಕ್ಕಾಕೊಳ್ಬಾರ್ದು ಅಂತ ಹೇಳಿ ಇದನ್ನು ನಾನು ಕಲಿತೆ. ಮತ್ತು ನಾಲಿಗೆ ಚಪಲ ಜಾಸ್ತಿ ಮಾಡಿಕೊಂಡ್ರೆ ರೋಗಗಳು ಬರ್ತವೆ. ನಾಲಿಗೆಯನ್ನು ಹರಿಬಿಟ್ಟರೆ ಏನಾಗುತ್ತೆ, ಏನು ಬೇಕಾದರೂ ಆಘಾತ ಆಗ್ಬೋದು. ಅದೇ ನಾಲಿಗೆಯನ್ನು ಒಳ್ಳೆಯ ವಿಚಾರಕ್ಕೆ ಮೃದುವಾಗಿ ಮಾತಾಡಿ, ಭಗವಂತನ ನಾಮಸ್ತುತಿಯನ್ನು ಮಾಡಿ, ಭಗವಂತನನ್ನು ಹೊಗಳಿ. ಈ ಜಗತ್ತಿನಲ್ಲಿ ಬದುಕಿದ್ದಾಗ ಮಾತಾಡುವಾಗ ಒಳ್ಳೆಯದಾಗಿಯೇ ಮಾತಾಡಿ, ಸೌಮ್ಯವಾಗಿ ಮಾತಾಡೋದು. ಮತ್ತೊಂದು, ಹೆಚ್ಚು ಮೌನವನ್ನು ವಹಿಸೋದು, ಜಾಸ್ತಿ ಅತಿಯಾಗಿ ಮಾತಾಡದೇ ಇರೋದು. ಇದನ್ನು ನಾನು ಕಲಿತೆ ಮೀನಿಂದ. ಆಮೇಲೆ ಹಾಗಾದ್ರೆ ಸರಿ, ಪಿಂಗಳ ಅನ್ನುವ ವೇಶ್ಯೆಯಿಂದ ಏನಪ್ಪ ಕಲಿತೆ? ವೇಶ್ಯೆಯಿಂದಲೂ ಕಲಿತು. ಏನು ಕಲಿತೆ ಅಂತ ಕೇಳ್ತಾನೆ ಯದುರಾಜ. ಅದಕ್ಕೆ ಹೇಳ್ತಾನೆ, ಎಲ್ಲವರಿಂದೂ ಕಲಿಕ್ಕಿದೆ.
ಈ ವೇಶ್ಯೆ ಪಿಂಗಳ ಅನ್ನೋಳೊಬ್ಳು ವೇಶ್ಯೆ ಇರ್ತಾಳೆ. ಅವಳಿಗೆ ವಯಸ್ಸಾಗಿರುತ್ತೆ. ಅವಳು ವಯಸ್ಸಿ ಗಿರಾಕಿಗಳು ಯಾರೂ ಬರೋಲ್ಲ, ಯಾರೋ ಬರ್ತಾರೋ ಅಂತ ಕಾಯ್ತಾ ಇರ್ತಾಳೆ, ಯಾರೂ ಬರೋಲ್ಲ. ಆಗ ಅವಳಿಗೆ ಸಡನ್ನಾಗಿ ಅನಿಸುತ್ತೆ, ನಾನು ಈ ಇವರನ್ನು ವಿಠರನ್ನು ಕಾಯುವ ಬದಲು ಯಾಕೆ ಭಗವಂತನನ್ನು ಕಾಯಬಾರ್ದು ನೋಡಿ. ಒಂದು ಕ್ಷಣದಲ್ಲಿ ಅವಳಿಗೆ ಅನ್ಸುತ್ತೆ. ಇಮ್ಮಿಡಿಯೇಟ್ ಅವಳು ಏನು ಮಾಡ್ತಾಳೆ, ಇದೇ ಕಾಯುವಿಕೆಯನ್ನು, ವಿಠರನ್ನು ಕಾಯುವಿಕೆಯನ್ನು ತನ್ನ ಮನಸ್ಸನ್ನು ಭಗವಂತನ ಕಡೆ ಕೊಟ್ಟು ಭಗವಂತನನ್ನು ಮಾನಸಿಕವಾಗಿ ಸ್ತುತಿ ಮಾಡಿ ಭಗವಂತನ ಪೂಜೆ ಮಾಡಿ ಕಾಯಲಿಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ 2 ವಿಚಾರ ಇದೆ. ಒಂದು ವಿಷಯ, ಯಾರು ಕೆಟ್ಟವರಲ್ಲ. 2 ವಿಷಯ. 2ನೇ ವಿಷಯ, ಯಾರಿಗೂ ಸಡನ್ನಾಗಿ ಜ್ಞಾನೋದಯ ಅಂದರೆ ಜ್ಞಾನದ ಕಡೆಗೆ ಹೋಗಬೇಕು, ಭಗವಂತನ ಕಡೆಗೆ ಹೋಗಬೇಕು ಅನ್ನುವ ಸಡನ್ನಾಗಿ ಥಾಟ್ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಯಾರನ್ನು ಅಳಿಬಾರ್ದು. ನಾನು ತುಂಬ ವಿದ್ವಾಂಸ, ಎದುರಿದವನು, ನಿನಗೇನು ಗೊತ್ತಿಲ್ಲ, ಮೂಢ, ನನಗೆ ಅಥವಾ ಗಂಡ ಅಂದ್ಕೊಳ್ಳೋದು, ಅಂದರೆ ಗಂಡಸರು ಅಂದ್ಕೊಳ್ಳೋದು, ಹೆಂಗಸರಿಗೆ ಏನು ಗೊತ್ತಿಲ್ಲ, ಎಲ್ಲ ನಮಗೆ ಗೊತ್ತಿದೆ ಅಂತ. ಅದು ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಇಲ್ಲ ಅಂತ ಇಟ್ಕೊಳ್ಳೋಣ. ಹಾಗಾಗಿ ಇಲ್ಲಿ ಗಂಡು ಹೆಣ್ಣು, ಜ್ಞಾನಕ್ಕೆ ಗಂಡು ಹೆಣ್ಣು ಅನ್ನೋ ಯಾವ ಭೇದವೂ ಇಲ್ಲ. ಇದನ್ನು ತಿಳ್ಕೊಳ್ಬೇಕು ಅಂತ ಇದನ್ನು ನಾನು ಆಸೆಯನ್ನು ಬಿಟ್ಟರೆ, ಬರೀ ಭಗವಂತನ ಬಗ್ಗೆ ಮಾತ್ರ ಆಸೆಯನ್ನು ಇಟ್ಕೊಂಡ್ರೆ ಎಲ್ಲವೂ ಸಾಧನೆ ಆಗತ್ತೆ. ಇದು ತುಂಬ ಸುಲಭವಾದ್ದೇ ಅನ್ನೋದನ್ನು ನಾನು ಪಿಂಗಳ ಅನ್ನೋಳಿಂದ ಕಲ್ತ್ಕೊಂಡೆ. ಮತ್ತೊಂದು ಹೇಳ್ತಾರೆ, ಮದುವೆಗೆ ಸಿದ್ಧಳಾದ ಒಬ್ಬಳು ಹೆಣ್ಣಿಂದ ಕಲ್ತ್ಕೊಂಡೆ. ಏನು ಕಲ್ತ್ಕೊಂಡೆ ಅಂದರೆ, ಇದೊಂದು ಕತೆ ಇದೆ. ಇದನ್ನು ತುಂಬ ನಾವು ಅದಕ್ಕಿಂತ ಇದು ಒಟ್ಟು ತತ್ವ ಏನು ಅಂದರೆ, ಒಬ್ಬರೇ ಇದ್ದರೆ ಸಾಧನೆ ಜಾಸ್ತಿ ಸಾಧ್ಯ ಅನ್ನೋದನ್ನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಒಂದು ಕತೆ ಬರುತ್ತೆ, ಆ ಕತೆ ಅಷ್ಟು ಅವಶ್ಯಕತೆ ಇದ್ದಾಗ ಕಾಣೋಲ್ಲ ನನಗೆ. ಸೊ ಒಬ್ಬರೇ ಇದ್ದಾಗ ಸಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕಾಗತ್ತೆ. ನಾವು ಜಾಸ್ತಿ ಜನರ ಜೊತೆಗೆ ಬೆರೆತಾಗ ಆಧ್ಯಾತ್ಮಿಕ ಸಾಧನೆ ಕಡಿಮೆ ಆಗತ್ತೆ. ಅರತಿರ್ ಜನ ಸಂಸದಿ ಅಂತ ಶಂಕರರು ಹೇಳ್ತಾರೆ. ಜನರಿಂದ ದೂರ ಇದ್ದು, ನಾವು ಈ ಪ್ರಪಂಚದಿಂದ ಸ್ವಲ್ಪ ದೂರ ಇದ್ದು, ಅಂದರೆ ನಮ್ಮ ಒಳಗೆ ಹೋಗ್ಬೇಕಾದ್ರೆ ಪ್ರಪಂಚದಿಂದ ದೂರ ಇರಬೇಕು, ಸಾಧನೆ ಸಾಧ್ಯ ಅಂತ ಹೇಳ್ತಾರೆ. ಜೇಡದಿಂದ ನಾನು ಕಲಿತೆ ಹೇಗೆಂದರೆ, ಈ ಪ್ರಪಂಚ ಅನ್ನೋದು ಭ್ರಮೆ. ಜೇಡ ಯಾಕಂದರೆ ತನ್ನ ಬಾಯಿಂದಲೇ ಅದನ್ನು ಬಲೆಯನ್ನು ತೆಗಿತೆ, ತಾನೇ ಅದರಲ್ಲಿ ಸಿಕ್ಕಾಕೊಳ್ಳುತ್ತೆ, ಮತ್ತು ಅದು ಹೇಳ್ಕೊಂಡು ಇದೆ ತನ್ನ ಬಾಯಿಯಲ್ಲೂ ಹೇಳ್ಕೊಳ್ಳುತ್ತೆ. ಹಾಗೆ ಈ ಪರಬ್ರಹ್ಮದಿಂದ, ಭಗವಂತನಿಂದ ಪ್ರಪಂಚ ಬಂದಿದೆ, ಮತ್ತು ಈ ಬಂದ ಪ್ರಪಂಚ ಭಗವಂತನಲ್ಲೇ ಹೋಗಿ ಸೇರುತ್ತೆ. ಹಾಗಾಗಿ ಪ್ರಪಂಚ ಅನ್ನೋದು ಭ್ರಮೆ. ಈ ಜಗತ್ತಿನ ಸೃಷ್ಟಿಯದ್ದು ನಾಶ ಆಗತ್ತೆ, ಭಗವಂತ ಒಬ್ಬನೇ ಸತ್ಯ ಅನ್ನೋದನ್ನು ನಾನು ಜೇಡನಿಂದ ಕಲ್ತ್ಕೊಂಡ್ರೆ. ಮಗುವಿಂದ ಕಲ್ತ್ಕೊಂಡೇನು ಅಂದರೆ, ಯಾವಾಗಲೂ ಸಂತೋಷದಿಂದ ಇರಬೇಕು, ಉಲ್ಲಾಸದಿಂದ ಇರಬೇಕು ಅಂತ ಹೇಳ್ತಾ ಮುಂದೆ ಹೇಳ್ತಾರೆ. ಜಿಂಕೆಯಿಂದ ಸಂಯಮವನ್ನು ಕಲ್ತ್ಕೊಂಡೆ, ಶಾರ್ಪ್ನೆಸ್ಸನ್ನು ಕಲ್ತ್ಕೊಂಡೆ. ಬಾಣ ತಯಾರಕ ಅಂದರೆ, ಆಗಿನ ಕಾಲದಲ್ಲಿ ಬಾಣ ತಯಾರು ಮಾಡಬೇಕಾದ್ರೆ ಪೂರ್ತಿ ಗಮನ ಬಾಣ ಮಾಡೋದ್ರ ಕಡೆ ಇರಬೇಕು. ಹಾಗಾಗಿ ಬಾಣ ಮಾಡೋದ್ರಿಂದ ಅದನ್ನು ಕಲ್ತ್ಕೊಂಡೆ. ಪತಂಗದಿಂದ ಬೆಂಕಿಯಲ್ಲಿ ಹೇಗೆ ಅದು ಬೆಂಕಿ ಅಂತ ಗೊತ್ತಿದ್ರು, ಆ ಪತಂಗ ಅದರ ಜೊತೆಗೆ ಸುತ್ತಾಡಿ ಬೆಂಕಿಯಲ್ಲಿ ಬಿದ್ದು ಹೇಗೆ ಸಾಯುತ್ತೋ, ಹಾಗೆ ನಮಗೆ ಈ ಜಗತ್ತು ಕಾಮಕ್ರೋಧ ಲೋಭ ಮೋಹ ಸ್ವಾರ್ಥಗಳಿಂದ ಕೂಡಿದ ಜಗತ್ತಲ್ಲಿ ನಾವು ತಲ್ಲೀನರಾಗಬಾರ್ದು. ತಲ್ಲೀನರಾದರೆ ಏನಾಗುತ್ತೆ, ವಿಷಯ ಭೋಗಕ್ಕೆ ಸಿಕ್ಕಾಕೊಂಡು ನಮ್ಮ ಇಡೀ ಜೀವವನ್ನು ನಾಶ ಮಾಡಿಕೊಳ್ತೇವೆ ಅನ್ನೋದನ್ನು ಕಲಿತೆ ಅಂತ. ಹೀಗೆ ಈ ಉದ್ಧವ ಗೀತೆಯಲ್ಲಿ ಈ ಯದುವಂಶದ ರಾಜನಿಗೆ ಅವಧೂತನು ಹೀಗೆ ಹೇಳ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಈ ವಿಡಿಯೋದ ವಿಚಾರವನ್ನು ನಾವು ಮುಗಿಸುವ. ಕೃಷ್ಣ ವಂದೇ ಜಗದ್ಗುರುಂ. ಹರಿ ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರವನ್ನು, ಅಂದರೆ ಉದ್ಧವ ಗೀತೆಯ ವಿಚಾರವನ್ನೇ ಮುಂದಿನ ವಿಡಿಯೋದಲ್ಲಿ ನಾವು ಮುಂದುವರಿಸೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು.